ದಾವಣಗೆರೆ ಬೆಣ್ಣೆ ದೋಸೆ ಆಗಿರ್ಬೋದು, ಚೈನೀಸ್ ಕಂಪ್ಲೀಟ್ ಚೈನೀಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಮಗೆ ಇಡ್ಲಿ ಆಗಿರ್ಬೋದು, ಸ್ಯಾಂಡ್ವಿಚಸ್ಸು, ಮ್ಯಾಗಿ, ಈ ಎಲ್ಲ ಐಟಮು ರಾತ್ರಿ ನಿಮಗೆ ಮಿಡ್ ನೈಟ್ 2 o'clock ತನಕ ಸಿಗ್ತಿರ್ತದೆ. ಒಂದು 2 minutes ಅಲ್ಲಿ ನಿಮಗೆ UPSC ಸಿಲೆಬಸ್ ಹೇಗೆ ಡಿಸೈನ್ ಆಗಿದೆ ಅಂತ ಹೇಳಿ ನಿಮ್ಗೆ ಹೇಳ್ಬಿಡ್ತೇನೆ. ಎಥಿಕ್ಸ್ ಅನ್ನೋದು ಕೂಡ ಒಂದು ಪೇಪರ್. ಹೌದು. ಎಥಿಕ್ಸ್ ಅನ್ನು ಬರೆದಂಥವ್ರಿಗೆ ಬಹಳಷ್ಟು ಅಲಿಗೇಷನ್ಸ್ ಬಂದಿರೋದನ್ನ ನೋಡಿದ್ದೇನೆ. ಯಾರು ನಿರಾಶೆ ಆಗೋದು ಬೇಡ. ಸೊ UPSC ಆಗಿಲ್ಲ ಅಂತಂದ್ರೆ ನೀವು UPSCಗಿಂತ ದೊಡ್ಡ ಲೈಫ್ನ ಅಥವಾ UPSCಗಿಂತ ದೊಡ್ಡ ಅವಕಾಶಗಳು ನಮಗೆ ಕಾಯ್ತಿದ್ದೇವೆ ಅಂತ ಅರ್ಥ. ಸುತ್ತಮುತ್ತಲಿನವರು ಏನಪ್ಪ ಇವನು IAS ಮಾಡ್ತೀನಂತ ಹೋದ, ಇವತ್ತು ಹೋಟ್ಲು ಮಾಡ್ಕೊಂಡು ಕೂತಿದ್ದಾನೆ. ಈಗ ಪ್ರತಿಯೊಬ್ಬರು IAS ಆಫೀಸರ್, ಪ್ರತಿಯೊಬ್ಬರು IPS ಆಫೀಸರ್ ಆಗ್ಲಿಕ್ಕಿಲ್ಲ. ಸೊ ವೆಲ್ಕಮ್ ಟು ಕುಪ್ಪಳ್ಳಿ ಕೆಫೆ. ಹಿಯರ್ ಇನ್ ಚಂದ್ರ ಲೇಔಟ್ ಬೆಂಗಳೂರು. ಕುಪ್ಪಳ್ಳಿ ಕೆಫೆ ಬೆಂಗಳೂರಿನ ಚಂದ್ರ ಲೇಔಟಲ್ಲಿ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ರೇವಣ್ಣ ಸರ್, ಇದರ ಓನರ್. ಸರ್ ವೆಲ್ಕಮ್ ಟು. ಥ್ಯಾಂಕ್ ಯು ಸೋ ಮಚ್. ಮುಂದೆ ಭಾಳ ಗಂಭೀರವಾದ ಚರ್ಚೆಗಳನ್ನು ನಾವು ಮಾಡೋದಿದ್ದೀವಿ. ಆದರೆ ಅದಕ್ಕೆ ಮುಂಚೆ ಸರ್ ಇವಾಗಿನ ಎಂಟರ್ಪ್ರಿನರ್ ಜರ್ನಿಯನ್ನು ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವಾಗ ಇಲ್ಲಿರುವಂಥ ಚಂದ್ರ ಲೇಔಟಲ್ಲಿರುವಂಥ ಈ ಒಂದು ಕುಪ್ಪಳ್ಳಿ ಕೆಫೆ, ಕುಪ್ಪಳ್ಳಿ ಅನ್ನೋದೇ ನಮ್ಮ ಕುವೆಂಪು ಅವರ ಶಿವಮೊಗ್ಗದ ಒಂದು ಹಳ್ಳಿಯ ಹೆಸರು, ಎಲ್ಲಿ ಅವರು ಹುಟ್ಟಿದಂಥ ಊರಿನ ಹೆಸರು. ಆ ಹೆಸರಿನ ಮೇಲೆ ಪ್ರೀತಿ, ಆ ಸಾಹಿತ್ಯದ ಮೇಲೆ ಪ್ರೀತಿ ಇರೋದ್ರಿಂದ ಕೆಫೆಗೆ ಕುಪ್ಪಳ್ಳಿ ಕೆಫೆ ಅಂತಲೇ ಹೆಸರಿಟ್ಟಿದ್ದಾರೆ. ಈಗ ಈ ಕೆಫೆಯಲ್ಲಿ ಹಿಂದ್ಗಡೆ ನಮಗೆ ಮ್ಯಾಗಿ ಆಗ್ತಾ ಇದೆ. ಸರ್ ಇದರ ಒಂದು ಕಥೆ ಹೇಳಿ. ಮ್ಯಾಗಿ 1 ಗಂಟೆ 2 ಗಂಟೆವರೆಗೂ ರಾತ್ರಿವರೆಗೂ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ವಿಷ್ಣು ಅವರೇ, ಆ್ಯಕ್ಚುಲಿ ನಾವು ಆಸ್ ಆಸ್ಪಿರೆಂಟ್ಸ್ ಆದಾಗ ಅಥವಾ ಆಸ್ಪಿರೆಂಟ್ಸ್ ಇದ್ದಾಗ ರಾತ್ರಿ 12:30 1 ಗಂಟೆದಾಗ ಓದ್ತಿರುವಾಗ ಎಲ್ಲೋ ಹೊಟ್ಟೆ ಹಸಿಯೋದು. ಅವಾಗ ದೊಡ್ಡ ಹೋಟೆಲ್ ರಾತ್ರಿ 1 ಗಂಟೆ 2 ಗಂಟೆ ದೊಡ್ಡ ಹೋಟೆಲ್ಗಳಲ್ಲಿ ಏನೋ ಊಟ ಸರ್ವ್ ಮಾಡ್ತಿರ್ತಾರೆ. ಬಟ್ ಅಫೋರ್ಡಬಿಲಿಟಿ ಇರ್ಲಿಕ್ಕಿಲ್ಲ. 300-400 ರೂಪಾಯಿ ಕೊಟ್ಟು ಒಂದು ಊಟ ತಿನ್ಬೇಕಾಗ್ತದೆ. ಸೊ ನಾವು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗಳಿದ್ದಾಗ ಇಲ್ಲೇ ಚಂದ್ರ ಲೇಔಟಲ್ಲಿ ವಿಜಯನಗರ ಆಸ್ಪಾಸಲ್ಲಿ ಯಾವ್ದಾದ್ರು ಚಿಕ್ಕ ಪುಟ್ಟ ಹೋಟೆಲ್ಗಳು ಏನೋ ಮ್ಯಾಗಿನೋ ಬ್ರೆಡ್ ಆಮ್ಲೆಟೋ ಆ ಥರ ಕೊಡುವಂಥ ಹೋಟೆಲ್ಸ್ಗಳಿದ್ರೆ ಭಾಳ ಖುಷಿ ಆಗ್ತಿತ್ತು ಅಂತ ಅನ್ಕೋತಿದ್ವಿ. ಬಟ್ ನಾನು ಆ ಗ್ಯಾಪ್ನ ನೋಡಿಕೊಂಡು, ಆ ಸಪ್ಲೈ ಚೈನ್ ಗ್ಯಾಪ್ನ ನೋಡಿಕೊಂಡು ಆ್ಯಕ್ಚುಲಿ ಚಂದ್ರ ಲೇಔಟಲ್ಲಿ ಒಂದು ಕುಪ್ಪಳ್ಳಿ ಕೆಫೆ ಅಂತ ಹೇಳಿ, ಸಾಹಿತ್ಯದ ಮೇಲೆ ನೀವು ಹೇಳ್ದಂಗೆ ಸಾಹಿತ್ಯದ ಮೇಲೆ ಲವ್ವಿಂದ ಕುಪ್ಪಳ್ಳಿ ಕೆಫೆ ಅಂತ ಒಂದು ಕೆಫೆ ಶುರು ಮಾಡಿದ್ವಿ. ಈ ಕೆಫೆ ಆ್ಯಕ್ಚುಲಿ ರಾತ್ರಿ ವೀಕೆಂಡಲ್ಲಿ ಅಂದರೆ ಫ್ರೈಡೇ ಸಾಟರ್ಡೆ ಸಂಡೇ 2 o'clock ತನಕ ಇರ್ತದೆ. ಮಂಡೇ ಟು ಥರ್ಸ್ಡೇ ತನಕ 1 o'clock ತನಕ ಇರ್ತದೆ. ಸೊ ಮೆನ್ಯೂಲಿ ಬೆಳಗ್ಗೆ ಸಿಗ್ತಕ್ಕಂಥ ಐಟಮು ದಾವಣಗೆರೆ ಬೆಣ್ಣೆ ದೋಸೆ ಆಗಿರ್ಬೋದು, ಚೈನೀಸ್ ಕಂಪ್ಲೀಟ್ ಚೈನೀಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಮಗೆ ಇಡ್ಲಿ ಆಗಿರ್ಬೋದು, ಸ್ಯಾಂಡ್ವಿಚಸ್ಸು, ಮ್ಯಾಗಿ, ಈ ಎಲ್ಲ ಐಟಮು ರಾತ್ರಿ ನಿಮಗೆ ಮಿಡ್ ನೈಟ್ 2 o'clock ತನಕ ಸಿಗ್ತಿರ್ತದೆ. ಸೊ ಬಜೆಟ್ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬರು ಬರ್ತಕ್ಕಂಥ ಪ್ರತಿಯೊಬ್ಬ ಕಸ್ಟಮರ್ನು ನಾವು ಫಸ್ಟ್ ಅವ್ರನ್ನ ಗ್ರೀಟ್ ಮಾಡಿ ಕನ್ನಡದಲ್ಲೇ ಮಾತಾಡೋದು. ಇಲ್ಲಿರ್ತಕ್ಕಂಥ ಮೆಜಾರಿಟಿ ಸ್ಟಾಫ್ಸು ನಾರ್ತ್ ಅವರಿದ್ರು ಪ್ರತಿಯೊಬ್ಬರಿಗೂ ನಾವು ಕನ್ನಡ ಕಲಿಸಿದ್ದೇವೆ. ಸೊ ಪ್ರತಿಯೊಬ್ಬರು ಕನ್ನಡದಲ್ಲಿ ಮಾತಾಡ್ತಾರೆ. ನೀವು ಬಂದಾಗ ದಯವಿಟ್ಟು ಕನ್ನಡದಲ್ಲಿ ವ್ಯವಹರಿಸಿ ಇಲ್ಲಿ ಅಂತ ಹೇಳ್ಬೋದು. ಹೌದು. ನಿಮ್ಮ ಬಜೆಟ್ ಫ್ರೆಂಡ್ಲಿ ರೇಟ್ಗಳನ್ನು ಏನಾದ್ರು ಹೇಳ್ಬೋದಾ? ಮಿನಿಮಮ್ ನಾವು 15 ರೂಪೀಸಿಂದ ಟೀ 15 ರೂಪೀಸ್, ಕಾಫಿ ಟೀ 15 ರೂಪೀಸ್ ಇದೆ. 15 ರೂಪೀಸಿಂದ ನಮ್ಮ ಬಜೆಟ್ 150 ಮ್ಯಾಕ್ಸ್, 150 ಒಳಗೆ ನಾವು ಆ ಥ್ರೆಶೋಲ್ಡ್ ಒಳಗೇ ಇದೆ. ಸೊ ನೀವು ದಾವಣಗೆರೆ ಬೆಣ್ಣೆ ದೋಸೆ ತಿಂದರೆ 50 to 60 ರೂಪೀಸಲ್ಲಿ ಆಗ್ತದೆ. ಸೊ ಮುಂದಿನ ವಾರದಲ್ಲಿ ನಾವು ಆ್ಯಕ್ಚುಲಿ ಸ್ಟೂಡೆಂಟ್ಗೋಸ್ಕರ ಅಂತ ಹೇಳಿ ಬಜೆಟ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ನ ಕೂಡ ಶುರು ಮಾಡ್ತಾ ಇದ್ದೇವೆ. ಎಸ್ಪೆಷಲಿ ಇಲ್ಲಿ ಬರ್ತಕ್ಕಂಥ 90% ಆಫ್ ದಿ ಕ್ರೌಡು ಸ್ಟೂಡೆಂಟ್ಸೇ ಆಗಿರ್ತಾರೆ. ಫ್ಯಾಂಟಾಸ್ಟಿಕ್. ಸೊ ವೆಲ್ಕಮ್ ಟು ಕುಪ್ಪಳ್ಳಿ ಕೆಫೆ ಹಿಯರ್ ಇನ್ ಚಂದ್ರ ಲೇಔಟ್ ಬೆಂಗಳೂರು. ಕುಪ್ಪಳ್ಳಿ ಕೆಫೆ ಬೆಂಗಳೂರಿನ ಚಂದ್ರ ಲೇಔಟ್ಗೆ ಬರೋದನ್ನು ಮರಿಬೇಡಿ. ಸರ್ ಜೊತೆ ಅದ್ಭುತವಾದ ವ್ಯಕ್ತಿತ್ವ, ಇವ್ರಗಳ ಜೊತೆ ಪೂರ್ತಿ ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದಾರೆ. ನಾರ್ತಲ್ಲಿ ಇರುವಂಥವ್ರು ಸೌತಿಗೆ ಬಂದಾಗ ಕನ್ನಡ ಮಾತಾಡಬೇಕು ಅನ್ನೋ ಭಾಳಷ್ಟು ಚಳವಳಿಗಳನ್ನು ಕೇಳಿದ್ರಿ. ಇಲ್ಲಿ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಗ್ರೌಂಡ್ ಲೆವೆಲಲ್ಲಿ. ಸೊ ಭಾಳ ಖುಷಿ ಆಗುತ್ತೆ ನಮಗೆ. ಕನ್ನಡವನ್ನು ಬೇರೆಯವರು ಕಲಿತು ಮಾತಾಡುವಂಥ ಆಸಕ್ತಿ ತೋರಿಸ್ತಿರೋದು ಭಾಳ ಖುಷಿಯ ವಿಚಾರ. ಸೊ ವೆಲ್ಕಮ್ ಆ್ಯಂಡ್ ವಿಸಿಟ್ ಕುಪ್ಪಳ್ಳಿ ಕೆಫೆ ಹಿಯರ್ ಇನ್ ಚಂದ್ರ ಲೇಔಟ್ ಬೆಂಗಳೂರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೇವಣ್ಣ ಸರ್, ನಿಮ್ಮ ಜೀವನದ ಬಹಳಷ್ಟು ಅನುಭವಗಳು ನನ್ನ ಸ್ನೇಹಿತ ನನಗೆ ಹೇಳ್ತಾ ಇದ್ದ. ಆದರೂ ಬೇರೆಯವರು ಹೇಳುವಂಥ ಅಕೌಂಟ್ಸು ನಮ್ಮ ಪರ್ಸ್ನಲ್ ಅಕೌಂಟ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ಕಂಡ ಜೀವನದ ಕೆಲವು ಘಟ್ಟಗಳು ನಿಮ್ಮನ್ನು ಮೌಲ್ಡ್ ಮಾಡಿ ಒಂದು ಇವಾಗ ನಾನು ಬರ್ತಾ ಒಂದು ನಿಮ್ಮ ಕೆಫೆಯಲ್ಲಿ ನಾವಿದ್ವಿ. ಕೆಲವು ಸ್ವಲ್ಪ ಹೊತ್ತು ಸಮಯ ಅಲ್ಲಿ ಕಳೆದ್ವಿ. ನನಗೆ ಭಾಳ ಖುಷಿ ಆಯಿತು ಆ ಆ್ಯಂಬಿಯನ್ಸನ್ನು ನೋಡಿದಾಗ. ನಿಮ್ಮ ಈಗಿನ ಜೀವನದ ಇರುವ ಸ್ಥಿತಿಗೆ ನಿಮ್ಮ ಜೀವನದ ಯಾವ್ಯಾವ ಘಟ್ಟಗಳು ನಿಮಗೆ ರೂಪವನ್ನು ಕೊಡ್ತು ಅಂತ ಅನಿಸ್ತು? ಅಥವಾ ನೀವು ಒಮ್ಮೆ ಸಿಂಹಾವಲೋಕನ ಮಾಡಿದಾಗ ಯಾವುದು ಈ ಅಂಶ ನನಗೆ ಬಹಳಷ್ಟು ಇನ್ಸ್ಪೈರ್ ಮಾಡ್ತು, ಅಥವಾ ಈ ಅಂಶ ಸಮಾಜಕ್ಕೆ ಇನ್ನೂ ಪಸರಿಸಬೇಕಾದಂಥ ಅವಶ್ಯಕತೆ ಇದೆ, ಮತ್ತೆ ನನಗೆ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಯಾವಾಗಲೂ ಅವಕಾಶನೇ ಸಿಗಲಿಲ್ಲ ನನ್ನ ಜೀವನದಲ್ಲಿ, ಆದರೆ ಮಾತಾಡಬೇಕಾಗಿರುವಂಥ ಮನಸ್ಸು ನನಗೆ ಹೇಳ್ತಾ ಇದೆ ಅನ್ನೋಂಥದ್ದು ಯಾವ್ದಾದ್ರು ಅಂಶ ಇದೆಯಾ? ಸ್ನೇಹಿತ ವಿಷ್ಣು ಅವರೇ,
ಮೊದಲನೇದಾಗಿ ಏನು ಅಂತಂದರೆ, ನಾವು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರಾಗಿರ್ಬೋದು, ಅಥವಾ ಏನು ಯಾವುದೇ ಒಂದು ಅವಶ್ಯಕತೆಗಳಿಂದ ಅಥವಾ ಅವಕಾಶಗಳಿಂದ ವಂಚಿತರಾಗಿರ್ತೇವೆ. ಈಗ ನಮ್ಮಲ್ಲಿ ಒಂದು ಹಣಕಾಸಿನ ತೊಂದರೆ ಇರ್ಬೋದು. ಇದನ್ನು ಫಿನಾನ್ಷಿಯಲ್ ಟರ್ಮ್ಸಲ್ಲಿ ನಾವು ಹಣಕಾಸಿಂದ ವಂಚಿತರಾಗಿರ್ತೀವಿ. ಇನ್ನೊಂದು ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ನಾವು ಗ್ರಾಮೀಣ ಭಾಗದಿಂದ ಬಂದಾಗ ಅಲ್ಲೆಲ್ಲೋ ಚಿಕ್ಕ ಪುಟ್ಟ ಕುಂದುಕೊರತೆಗಳಲ್ಲಿ ಅಥವಾ ನಮಗಿರ್ತಕ್ಕಂಥ ಆ ಕೊರತೆಗಳಲ್ಲೇ ನಾವು ಅಲ್ಲೇ ಹಿಂದೆ ಬೀಳ್ತಿರ್ತೀವಿ. ಸೊ ಆ ವಿಷಯದಲ್ಲಿ ನಾವು ನೋಡೋದಾದರೆ ನಮ್ಮ ಸ್ಕೂಲಿಂಗ್ ಆಗಿರ್ಬೋದು, ಅಥವಾ ಏನೋ ಟಿಲ್ ನನ್ನ SSLC ಅಥವಾ ನನ್ನ PUC ತನಕ ಒಳ್ಳೆಯ ಶಿಕ್ಷಣ ನಮಗೆಲ್ಲೂ ಸಿಗಲಿಲ್ಲ. ಸೊ ಶಿಕ್ಷಣಕ್ಕಿಂತ ನಮಗೆ ಉತ್ತಮವಾಗಿ ಇರತಕ್ಕಂಥ ಮಾರ್ಗದರ್ಶನ ಎಲ್ಲೂ ಸಿಗ್ತಿರಲಿಲ್ಲ. ಸೊ ಈ ಮಾರ್ಗದರ್ಶನದ ಕೊರತೆಯಿಂದಾಗಿ ನಾವು ಗ್ರ್ಯಾಜುಯೇಷನ್ ಮುಗಿಸಿದಾದ್ಮೇಲೆ ನಾನು MBA ಮಾಡಿದೆ. MBA ಆದಮೇಲೆ ನಾನು TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಲ್ಲಿ ಒಂದು 5 ವರ್ಷ ಜಾಬ್ ಮಾಡಿದೆ. ಸೊ ವರ್ಕ್ ಮಾಡ್ತಾ ನನಗೆ 5 ವರ್ಷ ಆ ಜಾಬಲ್ಲಿ ನನಗೆ ಏನು ಅನಿಸ್ತು ಅಂತಂದರೆ, ಇಟ್ ಈಸ್ ನಾಟ್ ಮೈ ಲೈಫ್ ಅಂತ. ಈಗ ನಾವು ಸಮಾಜಕ್ಕೆ ಬಂದಿರತಕ್ಕಂಥವ್ರು ಅಥವಾ ಈಗ ನಾವು ಚೇಂಜ್ ಏಜೆಂಟ್ ಆಗಿ ಬಂದಿರತಕ್ಕಂಥವ್ರು. ಸಮಾಜದಲ್ಲಿ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ಸಮಾಜದಲ್ಲಿ ನಮ್ಮದೇ ಆದ ಒಂದು ಛಾಪನ್ನ ಮೂಡಿಸ್ಬೇಕಂತ ಬಂದಿರತಕ್ಕಂಥವ್ರು, ನಾವೆಲ್ಲೋ ಒಂದು 4 ಗೋಡೆಯ ನಡುವೆ ಯಾವುದೋ ಒಂದು ಸಿಸ್ಟಮ್ ವರ್ಕ್ ಮಾಡ್ಕೋತಾ ಕೂತಿದ್ದೀವಿ ಅಂತ ಆ ಫೀಲ್ ಬಂತು. ಸೊ ಅಲ್ಲಿ ಆ್ಯಕ್ಚುಲಿ ನಾನು 5 ವರ್ಷ ಆದಮೇಲೆ 2017ರಲ್ಲಿ ನಾನು UPSC ಮಾಡಬೇಕನ್ನೋ ಒಂದು ಕನಸು ಕಂಡೆ. ಸೊ 2017ರಲ್ಲಿ ನಾನು UPSC ಮಾಡಬೇಕಂತ ಕನಸು ಕಂಡಾಗ ಆ ಕನಸಿಗೆ ಆ್ಯಕ್ಚುಲಿ ಭಾಳ ಜನ IAS ಆಫೀಸರ್ಸ್ ಆಗಿರ್ಬೋದು ಅಥವಾ ಓದ್ತಿರ್ತಕ್ಕಂಥವ್ರನ್ನೆಲ್ಲ ನಾನು ಅವ್ರಿಗೆ ಪರಿಚಯ ಮಾಡಿ ಅವೆಲ್ಲ ಮಾತಾಡಿದಾಗ ಆವಾಗ ನನಗೆ ಅರೌಂಡು 27 ವರ್ಷ ಆಗಿತ್ತು. ಸೊ ಆವಾಗ ನನಗೆ UPSC ಅಥವಾ ಈ ಗೌರ್ಮೆಂಟ್ ಸರ್ವಿಸ್ಗೆ ಹೋಗಬೇಕು, 4 ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಒಂದು ಕನಸು ಕಂಡಾಗ ಭಾಳ ಜನ ನಂಗೆ ಸಪೋರ್ಟ್ ಮಾಡಿದರು. ಭಾಳ ಜನ ಸಪೋರ್ಟ್ ಮಾಡಿ, ನಾನು ಕನ್ನಡ ಮೀಡಿಯಮಿಂದ ಬಂದಿದ್ರು ಅಥವಾ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ಸ್ ಬರಿಬೋದು ಅಂತ ಅಂದಾಗಲೂ ಭಾಳ ಜನರ ಎಕ್ಸಾಂಪಲ್ಸ್ ಕೊಟ್ಟು ನಮ್ಮನ್ನು ಇನ್ಸ್ಪೈರ್ ಮಾಡಿದರು. ಆಗ ನಾನು ಡೆಲ್ಲಿಗೆ ಕೋಚಿಂಗ್ ಹೋಗಿರ್ತೇನೆ. 1-2 ವರ್ಷ ಅಲ್ಲಿ ಕೋಚಿಂಗ್ ಮಾಡಿಬಿಟ್ಟು ಕೋಚಿಂಗ್ ಮುಗಿಸ್ಕೊಂಡು ವಾಪಸ್ ಬಂದು ಕನ್ನಡ ಸಾಹಿತ್ಯ ನನ್ನ ಆಪ್ಷನಲ್ ಸಬ್ಜೆಕ್ಟ್ ಆಗಿರ್ತದೆ. ಸೊ ಕನ್ನಡ ಸಾಹಿತ್ಯ ಇಲ್ಲಿ ಯಾಕೆ ಮೆನ್ಷನ್ ಮಾಡಬೇಕು ಅಂತಂದರೆ, ಇವತ್ತು ಏನೋ ಸದೃಢವಾಗಿ ನಾವು ಮಾತಾಡ್ತಿದ್ದೀವಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಅಥವಾ ಯಾವುದೋ ಒಂದು ವಿಷಯವನ್ನು ನಾವು ಸಂಗ್ರಹ ಮಾಡಿಕೊಂಡು ಮಾತಾಡ್ತಿದ್ದೀವಿ ಅಂತಂದರೆ, ಕನ್ನಡ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ಒಂದು ನಂಬಿಕೆ, ಕನ್ನಡ ಸಾಹಿತ್ಯದಿಂದ ಸಿಕ್ಕಿರ್ತಕ್ಕಂಥ ಒಂದು ಅಗಾಧ ಶಕ್ತಿ ಅಂತ ಹೇಳ್ಬೋದು. ನಾನು ರೀಸೆಂಟಾಗಿ ಮೊನ್ನೆ ಓದ್ತಿದ್ದೆ, SL ಭೈರಪ್ಪ ಅವರು. ಆ್ಯಕ್ಚುಲಿ ಭೈರಪ್ಪ ಅವರು ತೀರ್ ಹೋದ್ಮೇಲೆ ಭೈರಪ್ಪ ಅವರು ನಿಜವಾಗ್ಲೂ ಭಾಳ ಕಾಡ್ಬಿಟ್ಟವ್ರು ನಮ್ಮನ್ನು. ಸೊ SL ಭೈರಪ್ಪ ಅವರ ದಾಟು ಕೃತಿ ಓದ್ತಿದ್ದೆ. ದಾಟು ಕೃತಿಯಲ್ಲಿ ಸತ್ಯ ಮತ್ತು ಶ್ರೀನಿವಾಸ್ ಅವರ ಆ ಪ್ರೇಮ ಪ್ರಸಂಗ ಏನಿದೆ, ಸತ್ಯ ಒಬ್ಬ ಮೇಲ್ವರ್ಗದ ಹುಡುಗಿ, ಕೊನೆಗೆ ಅವಳು 22ನೇ ವರ್ಷದಲ್ಲೇ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋವಂಥ ಒಂದು ಆ ವಿಷಯಗಳನ್ನೆಲ್ಲ ನೋಡಿದಾಗ, ಅಥವಾ ಆ ವಿಷಯಗಳು ಆ್ಯಕ್ಚುಲಿ ನಮಗೆ ಕನ್ನಡ ಸಾಹಿತ್ಯದಿಂದ ಸಿಗ್ತಕ್ಕಂಥ ಒಂದು ಗ್ರಹಿಕೆ ಅಂತ ಹೇಳ್ಬೋದು. ಸೊ ಸರ್, ನೀವು ಹೇಳಿದಾಗೆ ನನ್ನ ಲೈಫ್ನ ಒಂದು ನೋಡ್ಕೋತಾ ಬರುವಾಗ ನಾವು ಭಾಳಷ್ಟು ಏಳುಬೀಳನ್ನ ಕಂಡಿದ್ದೇವೆ ಸರ್. ಇವತ್ತಿನ ತನಕನೂ ನಾವು ವಿದ್ಯಾರ್ಥಿ ಜೀವನದಲ್ಲಿ, ನನಗೆ 35-36 ವರ್ಷ ಆದರೂ ನಾವು ಇನ್ನೂ ಕೂಡ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿ ಜೀವನದಲ್ಲೇ ಇನ್ನೂ ಸಾಕ್ತಿದ್ದೇವೆ. ಅನೇಕ ಫೇಲ್ಯೂರ್ಸ್ಗಳನ್ನ, 5-6 UPSC ಫೇಲ್ಯೂರ್ಸ್ನ ಕಂಡಿದ್ದೇವೆ. ಈಗ KS ಮೇನ್ಸ್ ಆಗಿರ್ಬೋದು, ACSAT ಮೇನ್ಸ್ ಆಗಿರ್ಬೋದು, ಅನೇಕ ಗ್ರೂಪ್ B ಎಕ್ಸಾಮ್ಸ್ಗಳನ್ನ ಬರೆದಿದ್ದೇವೆ. ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೇವೆ. ಸೊ ಫೇಲ್ಯೂರ್ ಅನ್ನೋದು ಒಂಥರ ನಮ್ಮ ತವರ ಮನೆ ಆಗಿದೆ. ಅದು ಫೇಲ್ಯೂರ್, ಸಕ್ಸಸ್ ಅನ್ನೋದು ನಾವು ಇನ್ನೂ ತನಕ ಯಾವ ಸಂಭ್ರಮಿಸುವಂಥ ಸಕ್ಸಸ್ನ ಕಂಡಿಲ್ಲ. ಆಮೇಲೆ ಸಕ್ಸಸ್ ಹೇಗೆ ಅಂತಂದರೆ, ನೀವು ನಾಳೆ IAS ಆಫೀಸರ್ ಆದರೆ, IPS ಆಫೀಸರ್ ಆದರೆ ಅದು ಸಕ್ಸಸ್ ಅಂತಲ್ಲ. ಸಕ್ಸಸ್ನ ಒಂದು ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ, ನೀವು ನೆಮ್ಮದಿಯಾಗಿ ಮಲ್ಕೊಂಡಾಗ 2 ನಿಮಿಷದಲ್ಲಿ ನಿಮ್ಗೆ ನಿದ್ದೆ ಬರ್ತಿದೆಯಾ? ಆ ನಿದ್ದೆ ಬರ್ತಕ್ಕಂಥ ವ್ಯಕ್ತಿ, ಯಾರಿಗೆ 2 ನಿಮಿಷದಲ್ಲಿ ನಿದ್ದೆ ಬರ್ತಿದೆಯೋ ಆ ಮನುಷ್ಯ ನಿಜವಾಗೂ ಸಕ್ಸಸ್ ಆಗಿರ್ತಕ್ಕಂಥ ಮನುಷ್ಯ. ಇವತ್ತಿನ ಕಾಲಘಟ್ಟದಲ್ಲಿ ಅಥವಾ ಇವತ್ತಿನ ವಿದ್ಯಮಾನದಲ್ಲಿ ಹೇಳೋದಾದರೆ, ನನ್ನ ಪ್ರಕಾರ ಸಕ್ಸಸ್ ಅಂದರೆ ಇದು. ನನ್ನ ಫ್ರೆಂಡ್ಸ್ಗೆ ಒಬ್ಬರಿಗೆ ಅವರು KS ಬರೆದ್ರು ಎಕ್ಸಾಮ್ ಅಂತ ಹೇಳಿದ್ರೆ, ಮೇನ್ಸ್ ಬರದೆ ಅಂತ. ನಾನು ಅವಾಗ ಕೇಳಿದ್ದು, ಒಂದು 10 ವರ್ಷ ಆಗುತ್ತೆ ರಿಸಲ್ಟ್ ಬರೋಕ್ಕೆ ಅಂತ. ಅಂದರೆ ಈ KPSC ಸಂಸ್ಥೆಗೆ ಆ ರೀತಿಯಾದಂಥ ಅಪವಾದಗಳೇನಾದ್ರು ಸೇರ್ಕೊಂಡ್ಬಿಟ್ಟಿದೆಯಾ ಸಮಾಜದಲ್ಲಿ? ಆ ಸಿಸ್ಟಮ್ ಯಾಕೆ ಸ್ಪೀಡಾಗಿ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. UPSCಯಲ್ಲಿ ಪ್ರತಿ ವರ್ಷಕ್ಕೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಅದರ ರಿಸಲ್ಟ್ಸಲ್ಲಿ ಏನೇನು ತಪ್ಪುಗಳಾಯಿತು ಅನ್ನೋದು ಕೂಡ ನಮಗೆ ಬೇಗ ಎಲ್ಲ ಪ್ರೊಸೆಸ್ ಬೇಗ ಆಗುತ್ತೆ. ಆದರೆ ಒಂದು ಸ್ಟೇಟ್ ಸರ್ವಿಸ್ ಕಮಿಷನ್ ಮಾತ್ರ ಯಾಕೆ ಇಷ್ಟು ಲೇಟಾಗಿ ಮಾಡುತ್ತೋ ನನಗೆ ಗೊತ್ತಾಗ್ತಿಲ್ಲ. ಆಸ್ಪಿರೆಂಟ್ ಎಷ್ಟು ಕಾಡುತ್ತದೋ
ನಾಳೆ ಬರುತ್ತೋ ಇಲ್ಲೋ ಇವಾಗ ಯಾರಿಗೋ ನೇಣು ಹಾಕಿದ್ದಾರೆ ಅಂತಂದ್ರೆ 10 ವರ್ಷದವರೆಗೂ ಡ್ರ್ಯಾಗ್ ಮಾಡಿದಾಗ ಯಾವ ರೀತಿ ಇರುತ್ತಲ್ಲ, ಅವ್ನ ವಯಸ್ಸು ಹೋಗ್ತಾ ಇದೆಯಲ್ಲ, ಎಷ್ಟು ಮುಖ್ಯವಾದಂತ ಘಟ್ಟ ಅದು, ಅಮೃತ ಅಲ್ವೇ ವಯಸ್ಸು, ಯೂತ್ ಅನ್ನೋದು. ಅದೇ ಹೋಗ್ಬಿಟ್ರೆ ಏನ್ ಮಾಡೋದು ಅಂತ. ಇದು ಆ್ಯಕ್ಚುಲಿ ಭಾಳ ವ್ಯಾಲಿಡ್ ಕ್ವಶನ್ ಅಂತ ಹೇಳ್ಬೋದು. ಏನಕ್ಕಂತಂದರೆ KPSC ಆ್ಯಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿನ ನಾವು ಡೈರೆಕ್ಟಾಗಿ ಈಗ ದೂಷಿಸ್ಲಿಕ್ಕಾಗಲಿಕ್ಕಿಲ್ಲ. ಬಟ್ ಏನಾಗ್ತದೆ ಅಂತಂದರೆ, ಈಗ ನೋಡಿ ನೀವು ಹೇಳ್ದಂಗೆ ಆ ಪ್ರೈಮರಿಲಿ ಪ್ರೊಡಕ್ಟಿವ್ ಏಜ್ ಅನ್ನೋದೇನಿದೆಯಲ್ಲ, ಆ 21ಇಂದ 27, 28 ತನಕ ಏನಿದೆಯಲ್ಲ ಆ ಪ್ರೈಮ್ ಏಜ್ ಅಂತ ಹೇಳ್ತೀವಲ್ಲ, ಈ ಎಕ್ಸಾಮ್ನ ಹಿಂದೆ ಬಿದ್ದುಬಿಟ್ಟು ಅನೇಕರು ಆ ಪ್ರೈಮ್ ಏಜ್ನ ಕಳ್ಕೊತಿದ್ದಾರೆ. ಸೊ ಇನ್ಕ್ಲೂಡಿಂಗ್ ನಾವು ಕೂಡ. ಸೊ ನಾವು ಈಗ ಎಕ್ಸಾಮ್ಸ್ನ ಹಿಂದೆ ಬಿದ್ದು ಈಗ ಎಕ್ಸಾಮ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ 2023ರಲ್ಲಿ ನಾವು ಗ್ರೂಪ್ ಬಿ ಎಕ್ಸಾಮ್ಸ್ಗಳನ್ನ ಬರೆದಿದ್ವಿ. MSIL ಆಗಿರ್ಬೋದು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಿಯೋನಿಕ್ಸ್ ಆಗಿರ್ಬೋದು. ಇವತ್ತಿನ ತನಕ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಎಲ್ಲ ಆಗಿದೆ, ಇವತ್ತಿನ ತನಕನೂ ರಿಸಲ್ಟ್ಸ್ ಇಲ್ಲ. ಸೊ KPSCಗೆ ಬರೋದಾದರೆ, ಈಗ ಎಕ್ಸಾಮಿನೇಷನ್ KS ಎಕ್ಸಾಮಿನೇಷನ್ಸು ನಾವು ರಿಸಲ್ಟ್ಸ್ನ KS ಎಕ್ಸಾಮ್ಸ್ನ ರಿಸಲ್ಟ್ನ ವೇಟ್ ಮಾಡ್ತಿದ್ದೀವಿ. ಇವತ್ತು ಪ್ರತಿದಿನ ಒಂದು ವಾಟ್ಸಪ್ ಗ್ರೂಪಲ್ಲಿ, ಒಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಪ್ರತಿದಿನ ಒಂದಿಲ್ಲ ಒಂದು ಬದಲಾವಣೆಗಳು, ಒಂದಿಲ್ಲ ಒಂದು ಡೆವಲಪ್ಮೆಂಟ್ಸ್ನ ನಾವು ಕಾಣ್ತಾನೆ ಇರ್ತೇವೆ. ಸೊ ಡಿಲೇ ಏನಕ್ಕೆ ಆಗ್ತದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 2024ರ ನೋಟಿಫಿಕೇಷನ್ನ ಡಿಲೇ, ನಾವು ನಿಮಗೂ ಆ ಪ್ರಸ್ತುತತೆ ಗೊತ್ತಿದೆ, ನನಗೂ ಗೊತ್ತಿದೆ. ಆ ಡಿಲೇ ಏನಕ್ಕೆ ಆಗ್ತಿದೆ ಅಂತಂದರೆ, ಈಗ ಅನೇಕ ಜನರು ಒಂದು ನೋಟಿಫಿಕೇಷನ್ ಮೇಲೆ ಒಂದು ಸೈಡಲ್ಲಿ ಬಂದು ಒಂದು ಕೇಸ್ ಹಾಕೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ರಿಸರ್ವೇಷನ್ ಇಶ್ಯೂ ಆಗಿರ್ಬೋದು, ಇನ್ನೊಂದು ಏಜ್ ರಿಲ್ಯಾಕ್ಸೇಷನ್ ಏಜ್ ಆಗಿರ್ಬೋದು. ಸೊ ಒಂದು ಸ್ಟೂಡೆಂಟ್ ಕಡೆಯಿಂದ ಈ ಥರ ಮಿಸ್ಕಮ್ಯುನಿಕೇಷನ್ಸು ಸ್ಟೂಡೆಂಟ್ ವಿದಿನ್ ದ ಸ್ಟೂಡೆಂಟ್ಸ್ ಕೂಡ ಮಿಸ್ಕಮ್ಯುನಿಕೇಟ್ ಆಗ್ತಿದೆ. ಇನ್ನೊಂದು ಬಂದ್ಬಿಟ್ಟು ಗೌರ್ಮೆಂಟ್ನ ಲೇಸಿನೆಸ್ಸು ಅಥವಾ ಲೆಥಾರ್ಜಿಕ್ ಆಗಿ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಕೆಲಸ ಮಾಡ್ತಿರೋ ಅಂತ ಒಂದು ರೀಸನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ 2 ತಿಂಗಳಿಂದಲೂ ಕೋರ್ಟಲ್ಲಿ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ಯಾವುದೇ ರೀತಿಯ ಮೇನ್ಸ್ ರಿಸಲ್ಟ್ನ ತಡೆ ಒಡ್ಡಿದ್ದೇವೆ. ಬಟ್ ನೀವು ಯಾವುದೇ KPSC ಯಾವುದೇ ರೀತಿಯ ರಿಸಲ್ಟ್ಸ್ಗಳನ್ನ ನೀವು ಅನೌನ್ಸ್ ಮಾಡಬೇಡಿ, ಬಟ್ ನೀವು ಪ್ರೋಸೆಸ್ನ ಶುರು ಮಾಡಿ, ಇವ್ಯಾಲ್ಯೂಯೇಷನ್ ಪ್ರೋಸೆಸ್ನ ಶುರು ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ತನಕ ಯಾವುದೇ ರೀತಿಯ ಇವ್ಯಾಲ್ಯೂಯೇಷನ್ಗಳು ಶುರುವಾಗಿಲ್ಲ. ಇದೊಂದು. ಇನ್ನೊಂದು, ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸೋದು ಅಂತಂದರೆ ಏನು, ಪ್ರತಿದಿನ ಒಂದು ಇಲ್ಲ ಇನ್ನೊಂದು ಬದಲಾವಣೆ. ಇವತ್ತು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗ್ತದಂತೆ, ಇವತ್ತು ನೋಟಿಫಿಕೇಶನ್ ಕಂಪ್ಲೀಟ್ಲಿ ಸ್ಕ್ವಾಶ್ ಆಯ್ತಂತೆ. ಸೊ ಈ ಥರದ ಚೇಂಜಸ್ಗಳಲ್ಲಿ ಅಥವಾ ಈ ಥರದ ಮನಸ್ಥಿತಿಗಳಲ್ಲಿ ಇವತ್ತು ಚಂದ್ರ ಲೇಔಟ್ ಅಕ್ರಾಸ್ ದ ಕರ್ನಾಟಕದಲ್ಲಿ ಇವತ್ತು ಸ್ಟೂಡೆಂಟ್ಗಳು ಬದುಕ್ತಿದ್ದಾರೆ. ಇದಕ್ಕೆ ಆ್ಯಕ್ಚುಲಿ ಸೊಲ್ಯೂಷನ್ಸ್ ಏನಾಗಿರ್ಬೋದು ಅಂತಂದರೆ, UPSC ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ, KPSC ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ. UPSCಯ ಮಾದರಿಯಲ್ಲಿ KPSC ವರ್ಕ್ ಮಾಡಿದರೆ ನಿಜವಾಗ್ಲೂ ಇವತ್ತಿರ್ತಕ್ಕಂಥ ಈ ಜ್ವಲಂತ ಸಮಸ್ಯೆ ಏನಿದೆಯಲ್ಲ, KPSC ವಿದ್ಯಾರ್ಥಿಗಳಿಗೆ ಕಾಡ್ತಿರ್ತಕ್ಕಂಥ ಸಮಸ್ಯೆ ಏನಿದೆಯಲ್ಲ, ಈ ಸಮಸ್ಯೆಗಳನ್ನ ನಿಜವಾಗ್ಲೂ ನಾವು ಬಗೆಹರಿಸ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಈಗ ನೋಡಿ, ನನಗೆ ಯಾರಾದರೂ ಪರ್ಸ್ನಲಿ ಬಂದು ಯಾರಾದರೂ ಸರ್ ನಾನು KPSCಗೆ ಪ್ರಿಪೇರ್ ಆಗ್ತಿದ್ದೀನಿ, KSCಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂದರೆ ನನಗೆ ಅವ್ರು ಕೈದು ಮುಗಿದು ಕೇಳ್ತೇನೆ, ದಯವಿಟ್ಟು KPSCಗೆ ಬರಲಿಕ್ಕೆ ಹೋಗಬೇಡಿ, ಈ KS ಎಕ್ಸಾಮಿನೇಷನ್ ಪ್ರಿಪೇರ್ ಆಗಬೇಡಿ ಅಂತ ಹೇಳ್ತೇನೆ. ಏನಕ್ಕಂತಂದರೆ ನೀವು 10 ವರ್ಷದ ತನಕ ರಿಸಲ್ಟಿಗೆ ವೇಟ್ ಮಾಡ್ತೀರಾ, ಇಲ್ಲ ನಿಮ್ಮ ಒಂದು ಡೆಕೇಡ್ ಆಗಿಬಿಡ್ತದೆ. 2 ಎಕ್ಸಾಮ್ ಬರೀಲಿಕ್ಕೆ, 2 ಪ್ರಿಲಿಮ್ಸ್ ಬರೆದು 2 ಮೇನ್ಸ್ ಬರೀಲಿಕ್ಕೆ ನಿಮ್ಗೆ 10 ವರ್ಷ ಆಗಿಬಿಡ್ತದೆ. ಸೊ 10 ವರ್ಷ ತನಕ ನೀವು ವೇಟ್ ಮಾಡುವಂಥ ಪೇಷನ್ಸ್ ಇದೆ, ಅಥವಾ ನಿಮ್ಮ ತಂದೆ ತಾಯಿಗಳು ಹಣಕಾಸು ಕೊಡುವಂಥ ಸದೃಢರಾಗಿದ್ದಾರೆ ಅಂತಂದರೆ ಆ ಸಮಯಕ್ಕೆ ಮಾತ್ರ ನೀವು ಬನ್ನಿ ಅಂತ ಹೇಳ್ಬೋದು. ಹೊರತು ನಿಜವಾಗ್ಲೂ ನನ್ನ ಹತ್ರ ಈಗ ನಾನು IAS ಬಾಬಾದಲ್ಲಿ ಮೆಂಟರಿಂಗ್ ಮಾಡ್ತಿರುವಾಗ ನನ್ನ ಹತ್ರ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ. ಸೊ KPSCನ UPSC ಅಂತ. ಅವಾಗ ನಾನು ಹೇಳ್ತೀನಿ, ದಯವಿಟ್ಟು ಗೋ ಹೆಡ್ ವಿತ್ UPSC. ಸೊ ಇದು ಆ್ಯಕ್ಚುಲಿ ಇವತ್ತಿರ್ತಕ್ಕಂಥ ಸಮಸ್ಯೆ ಅಂತ ಹೇಳ್ಬೋದು. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ನ ಸಮಸ್ಯೆಗಳು ಇವತ್ತಿದೆ. ನನಗೆ ಈ ಆಪ್ಷನ್ ಕೂಡ ಇವಾಗ ಅನಿಸ್ತು ಮಾತಾಡುವಾಗ. UPSCಗೆ ಅಪಾಯಿಂಟ್ಮೆಂಟ್ ಆಫೀಸ್ ಕೂಡ ಪ್ರೆಸಿಡೆಂಟ್ ಆಫೀಸ್. ಹೌದು. ಮತ್ತೆ ಅದನ್ನ ರಿಮೂವ್ ಮಾಡಬೇಕಾದ್ರೆ ಪ್ರೆಸಿಡೆಂಟ್. ಆದ್ರೆ ಇಲ್ಲಿ ಸ್ಟೇಟ್ ಸರ್ವಿಸ್ ಕಮಿಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೆಸಿಡೆಂಟಿನ ಇನ್ವಾಲ್ವ್ಮೆಂಟ್ ಬರೀ ಟರ್ಮಿನೇಟ್ ಬರುತ್ತೆ. ಹೌದಾ? ಅಂದ್ರೆ ಅಪಾಯಿಂಟ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜೊತೆ ಇರುತ್ತೆ. ಅದರಲ್ಲಿ ಏನಾದ್ರು ಬದಲಾವಣೆ ಬರಬೇಕಾ? ಯಾಕೆ ಡೈಲ್ಯೂಷನ್ ಆಗೋದು ಯಾಕೆ ಅಂತ? ಸೊ ಇಲ್ಲಿ ಏನಾಗ್ತದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಸ್ಟೇಟು ಈಗ UPSCಯಿಂದ ಸೆಲೆಕ್ಷನ್ ಆಗಿರ್ತಕ್ಕಂಥ ಆಫೀಸರು ಸ್ಟೇಟಿಗೆ ಬಂದು ಕೆಲಸ ಮಾಡಬೇಕು. ಸೊ ಈಗ ಅಗೇನ್ ಡೈರೆಕ್ಟ್ಲಿ ಸೆಂಟ್ರಲ್ ಇಂಟರ್ವಿನ್ಷನ್, ಈಗ ಪ್ರತಿದಿನದ ಡೇ ಆ್ಯಂಡ್ ಡೇ ಔಟ್ ಕೆಲಸಕ್ಕೆ ಸೆಂಟರ್ನ ಇಂಟರ್ವ್ಯೂನ್ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಈಗ ಹಾಗಾಗಿ ಅವರ ಟರ್ಮಿನೇಷನಿಗೆ ಮಾತ್ರ ಸೆಂಟರ್ ಇನ್ವಾಲ್ವ್ ಆಗ್ತದೆ. ಸೊ ಡೇ ಆ್ಯಂಡ್ ಡೇ ಔಟ್ ಆಪರೇಷನ್ಸ್ ಏನಿದೆ, ಅಡ್ಮಿನಿಸ್ಟ್ರೇಷನ್ ಕೆಲಸದಲ್ಲಿ ಇಲ್ಲಿ ರಾಜ್ಯಪಾಲರು ಪ್ಲಸ್ CM ಜೊತೆ ಮಾತುಕತೆ ಆಗಿಬಿಟ್ಟು ಸ್ಟೇಟಲ್ಲಿ ಆಗಿರ್ತಕ್ಕಂಥ ಅಥವಾ ಸ್ಟೇಟ್ ಕಾಡರ, ಸೆಂಟ್ರಲಿಂದ ಬಂದಿರತಕ್ಕಂಥ ಸ್ಟೇಟ್ ಕಾಡರಲ್ಲಿ ಆಫೀಸರ್ಸ್ಗಳು ಸ್ಟೇಟಲ್ಲಿ ವರ್ಕ್ ಮಾಡಬೇಕಾಗ್ತದೆ. ಸೊ ಇದು ಬದಲಾವಣೆ ಅನ್ನೋಕ್ಕಿಂತನೂ ಒಂದು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ರನ್ ಆಗಬೇಕಂದ್ರೆ ಆ ಸ್ಟೇಟಲ್ಲಿ ಕಂಟ್ರೋಲ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಿಮ್ಮ ಮನೆಯಲ್ಲಿ
ಪ್ರತಿದಿನ ಏನಾಗಬೇಕು, ನಿಮ್ಮನ್ಗೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅಥವಾ ನಿಮ್ಮ ತಮ್ಮನಿಗೆ ಯಾವ ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳಿ ನಿಮ್ಮ ತಂದೆಗೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ. ಸೊ ಬಟ್ ಊರಿನ ಸರ್ಪಂಚ್ಗೆ ನೀವು ಈ ಅಧಿಕಾರ ಕೊಟ್ಬಿಟ್ರೆ, ಕರೆಕ್ಟ್ ಅಲ್ವಾ? ಊರಿನ ಸರ್ಪಂಚ್ಗೆ ನೀವು ಅಧಿಕಾರ ಕೊಟ್ಬಿಟ್ರೆ ಊರಿನ ಸರ್ಪಂಚು ಅವ್ರಿಗೆ ಅವ್ರ ವಿಮ್ಸ್ ಅಂಡ್ ಫ್ಯಾನ್ಸಿಸ್ಗೆ ಏನು ಬೇಕಾಗ್ತದೆ ಅದು ಮಾಡ್ತಾರೆ. ಸೊ ಹಾಗಾಗಿ ಇದು ಈ ಕೇಸ್ ಕೂಡ ಹಾಗೇನೆ. ಸೊ ಇದ್ಲು ಬದಲಾವಣೆ, ನಿಜವಾಗ್ಲೂ ಇದ್ಲು ಬದಲಾವಣೆ ಬಯಸಿದ್ರೆ ಯಾವಾಗ ನಮ್ಮ ಪ್ಲಾನಿಂಗ್ ಕಮಿಷನ್ ಹೇಗಾಗ್ತಿತ್ತಲ್ವಾ, ಟಾಪ್ ಡೌನ್ ಅಪ್ರೋಚು. ಸೊ ಟಾಪಲ್ಲಿ ಎಲ್ಲೋ ಕೂತ್ಕೊಂಡು ದಾವಣಗೆರೆಯಲ್ಲಿ ಏನೋ ಒಂದು ಬೇಕು, ಮೈಸೂರಲ್ಲಿ ಏನೋ ಬೇಕು ಅಂತ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡುವಂಥ ಒಂದು ಪದ್ಧತಿ ಆಗಿಬಿಡ್ತದೆ. ಸೊ ಹಾಗಾಗಿ ಈಗೇನು ಅಡ್ಮಿನಿಸ್ಟ್ರೇಷನ್ ನಡೀತಿದೆಯಲ್ಲ, ಇದು ವೆಲ್ ಆ್ಯಂಡ್ ಗುಡ್, ಚೆನ್ನಾಗಿ ಆಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಈಗ ಸ್ಟೇಟ್ ಗೌರ್ಮೆಂಟೇ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಶುಡ್ ಇನ್ಕ್ರೀಸ್ ಅಂತ. ಹೌದು. ಸೊ ಅದನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಈಗ ಸ್ಟೇಟ್ ಇನ್ವಾಲ್ವ್ ಆಗಿಬಿಟ್ಟು ಈಗ ಆಫೀಸರ್ಸ್ ಆಗಿರ್ಬೋದು ಅಥವಾ ಈಗಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಸೆನ್ಸಿಟಿವಿಟಿ ಪ್ರಾಬ್ಲಮ್ ಇದೆ. ಇವಾಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಿಷನ್ ಕರ್ಮಯೋಗಿ ಅಂತ ಮಾಡ್ತಾರೆ, ಅದು ಸೆಂಟ್ರಲ್ ಸಿವಿಲ್ ಸರ್ವಿಸಸ್ ಅಲ್ಲಿ ಇರುವಂಥವ್ರಿಗೆ ಮಾಡ್ತಾ ಇದ್ದಾರೆ ಅಂತ. ಅದು ಬದಲಾವಣೆ, ರೀಸೆಂಟ್ ಆಗಿ ಬಂದಿರುವಂಥ ಬದಲಾವಣೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ಸು ಕೂಡ ಆ ರೀತಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮತ್ತೇನು ಅಂತಂದ್ರೆ, ಇವಾಗ ಸೆಂಟ್ರಲ್ ಗೌರ್ಮೆಂಟಿಂದ ಅಪಾಯಿಂಟ್ ಆಗುವಂಥ ಆಫೀಸರ್ಸ್ ಇದಾರಲ್ಲ, ಅವರಿಗೆ ಆ ರಾಜ್ಯದ ಮೇಲೆ ನಾವು ಹುಟ್ಟಿದಂಥ ಭೂಮಿ ಅಂತ ಆದ್ರೆ ನಾವು ತಿಂದು ಮಣ್ಣದು, ಅದನ್ನು ನಾವು ಏನಾದ್ರು ಬದಲಾವಣೆ ಮಾಡಬೇಕು ಅನ್ನೋಂಥ ಆಸೆ ಮನಸ್ಸಲ್ಲಿ ಇರುತ್ತೆ. ಆದರೆ ಬೇರೆ ರಾಜ್ಯಕ್ಕೆ ಹೋದಾಗ, ಬೇರೆ ಯಾವುದೋ ಪ್ಲೇಸ್ಗೆ ನೀವು ಅಲಾಟ್ ಆದಾಗ, ಆವಾಗ ನಿಮಗೆ ಎಷ್ಟು ಮಟ್ಟಿಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಉತ್ಸಾಹ ಸಿಗಬಹುದು? ಸೊ ಈ ಕ್ವೆಶನ್ ಅಲ್ಲಿ ಏನು ಅಂತಂದ್ರೆ, ಈಗ ರೀಸೆಂಟ್ ಆಗಿ ನಾನು ಒಬ್ಬ IPS ಆಫೀಸರ್, ನಮ್ಮ ಕರ್ನಾಟಕದಿಂದಲೇ ಮಣಿಪುರಕ್ಕೆ ಹೋಗಿರ್ತಕ್ಕಂಥ ಒಬ್ಬ IPS ಆಫೀಸರ್ ಜೊತೆ ಮಾತಾಡ್ತಿದ್ದೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಈಗ ಒಂದು ಇವರಿಗೆ ಫಸ್ಟ್ ಇನಿಷಿಯಲಿ ಟ್ರೈನಿಂಗ್ ಆಯಿತು, ಪ್ರೊಬೇಷನರಿ ಆಯಿತು, ಆನ್ ಫೀಲ್ಡ್ ಜಾಬಿಗೆ ಅಂತ ಹೋದಾಗ ಭಾಳನೇ ಖುಷಿ ಇರ್ತದೆ. ಸೊ ಏನಾದರೂ ಮಾಡಬೇಕು, ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳಿ. ಸೊ ಅಲ್ಲಿಯ ವಾತಾವರಣ ಅವ್ರನ್ನ ಆ್ಯಕ್ಚುಲಿ ಆ ಥರ ವೆಲ್ಕಮ್ ಮಾಡಲಿಕ್ಕಿಲ್ಲ. ಈಗ ಯಾವಾಗಲೂ ಸನ್ ಆಫ್ ಸಾಯಿಲ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತೇ ಇದೆ. ಸೊ ಅಲ್ಲಿರ್ತಕ್ಕಂಥವ್ರು ಅಲ್ಲಿ ಇರ್ತಕ್ಕಂಥ ಬೆನಿಫಿಟ್ನ ರೈಪ್ ಮಾಡ್ಕೋಬೇಕಂತ ಒಂದಿದ್ದಾಗ, ಇನ್ನೊಬ್ರು ಹೊರಗಡೆಯಿಂದ ಬಂದಾಗ ಅವ್ರನ್ನ ಏಲಿಯನ್ ಥರ, ಬೀಯಿಂಗ ನೀವು IAS ಆಗಿರಿ IPS ಆಗಿರಿ, ನಿಮ್ಮನ್ನ ಹೊರಗಡೆಯವ್ರನ್ನ ಥರನೇ ಟ್ರೀಟ್ ಮಾಡ್ತಾರೆ. ಸೊ ಹೊರಗಡೆ ನಿಮಗೆ ಯಾವುದಾದ್ರೂ ಒಂದು ಫಾಲ್ಸ್ ಅಲಿಗೇಷನ್ ಹಾಕ್ಬಿಟ್ಟು ಅಥವಾ ನಿಮ್ಮನ್ನ ವೀಕ್ ಮಾಡ್ಲಿಕ್ಕೆ ನೋಡ್ತಿರ್ತಾರೆ. ಸೊ ನನ್ನ ಫ್ರೆಂಡ್ಗೆ ರೀಸೆಂಟಾಗಿ, ನಮ್ಮ ಫ್ರೆಂಡ್ಗೆ ಒಬ್ರಿಗೆ ಆಗಿದ್ದು ಹಾಗೇನೆ. ಅವರು ಪ್ರೊಬೇಷನರಿ IPS ಆಫೀಸರು, ಅವ್ರಿಗೆ ಆ್ಯಕ್ಚುಲಿ ಮಣಿಪುರ ಪ್ರೊಬೇಷನರಿ IPS ಆಫೀಸರು, ಅವರಿಗೆ ಲೈಕ್ ಮೊಲೆಸ್ಟೇಷನ್ ಕೇಸ್, ಅವ್ರಿಗೆ ಅಲಿಗೇಷನ್ ಮಾಡಿ ಮೊಲೆಸ್ಟೇಷನ್ ಮೇಲೆ ಅವರಿಗೆ ಒಂದು ಕೇಸ್ ಇದು ಮಾಡ್ತಾರೆ. ಸೊ ಹಾಗಿದ್ದಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಅವರ ಲಿಮಿಟ್ಸ್ ಅಲ್ಲಿ ಅಥವಾ ಅವರ ಜುರಿಸ್ಡಿಕ್ಷನ್ ಅಲ್ಲಿ ಏನಿದೆಯಲ್ಲ, ಆ ಜುರಿಸ್ಡಿಕ್ಷನ್ ಏರ್ ಬರ್ತದೆ ಅಷ್ಟು ಕೆಲಸ ಮಾಡ್ತಾರೆ ಹೊರತು ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅಥವಾ ಅವ್ರು ಏನು ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ ಆ ನಿಜವಾಗ್ಲೂ ಮಾಡ್ಲಿಕ್ಕೆ ಹೋಗೋಕ್ಕಾಗಿಲ್ಲ. ಅದೇ ನಮ್ಮ ಫಾರ್ ಎಕ್ಸಾಂಪಲ್ KS ಆಫೀಸರ್ಸ್, DYSPಗಳಾಗಿರ್ಬೋದು ಅಥವಾ AC ಈಗ ನಮಗೆ ಗೊತ್ತಿರ್ತಕ್ಕಂಥ ಜಿಲ್ಲೆಗಳಲ್ಲೇ, ನಮ್ಗೆ ಗೊತ್ತಿರ್ತಕ್ಕಂಥ ತಾಲೂಕುಗಳಲ್ಲೇ, ನಮ್ಗೆ ಗೊತ್ತಿರ್ತಕ್ಕಂಥ ನಮ್ಮ ಜನರ ಜೊತೆನೇ ಇದ್ದಾಗ 100% ಅವರು ಕೆಲಸ ಮಾಡೋಕ್ಕೆ ಪ್ರೊಯಾಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ. ಈಗ ಅಡಿಷನಲ್ DC ಆಗಿ ಶಿವಮೊಗ್ಗಕ್ಕೆ ಅಡಿಷನಲ್ DC ಆಗಿ ನಮ್ಗೆ ಗೊತ್ತಿರೋರೊಬ್ಬರು ಮೊನ್ನೆ ಡೆಪ್ಲಾಯ್ ಆದರು. ಸೊ ಆ ಅಡಿಷನಲ್ DC ಅವರು ಪಕ್ಕ ಡಿಸ್ಟಿಕ್ನವ್ರೆ. ಸೊ ಅವ್ರು ಎಷ್ಟು ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ, ಈಗ DC ಕೂಡ ಮಾಡ್ತಿಲ್ಲ, ಅಷ್ಟು ಕೆಲಸಗಳನ್ನ ಆಸ್ ಎ ಅಡಿಷನಲ್ DC ಆಗಿ ಇನಿಷಿಯೇಟಿವ್ ತಗೊಂಡು ಮಾಡ್ತಿದ್ದಾರೆ. ಸೊ ಸ್ಟೇಟ್ ಗೌರ್ಮೆಂಟಲ್ಲಿ ನೀವು ಕರ್ಮಯೋಗಿ ಬಗ್ಗೆ ಹೇಳಿದ್ರಿ. ಸೊ UPSCಯಲ್ಲಿ ಅಥವಾ ಸಿವಿಲ್ ಸರ್ವಿಸಲ್ಲಿ ರಿಫಾರ್ಮ್ಸ್ ತರಲಿಕ್ಕೆ ಕರ್ಮಯೋಗಿ ಸ್ಕೀಮ್ನ ತಂದರು. ಅದು ಆ್ಯಕ್ಚುಲಿ 100% ಕರ್ನಾಟಕ ಕೂಡ ಅಥವಾ ಕರ್ನಾಟಕದ ಆಫೀಸರ್ಸ್ಗಳನ್ನ ಇದು ಮಾಡಲಿಕ್ಕೆ, ಟ್ರೈನ್ ಮಾಡಲಿಕ್ಕೆ ಅಥವಾ ರೆಗ್ಯುಲೇಟ್ ಮಾಡಲಿಕ್ಕೆ, ರಿಫಾರ್ಮ್ ಮಾಡಲಿಕ್ಕೆ 100% ಕರ್ಮಯೋಗಿ ಅಂತ ಸ್ಕೀಮ್ಸ್ಗಳು ಸ್ಟೇಟ್ ಗೌರ್ಮೆಂಟ್ಗಳಲ್ಲೂ ಬರಬೇಕಾಗ್ತದೆ. ಏನಕ್ಕಂತಂದರೆ, ಈಗ ಫಾರ್ ಎಕ್ಸಾಂಪಲು ಅನೇಕ ಆಫೀಸರ್ಸ್ಗಳು ಪ್ರಮೋಟಿವ್ ಆಫೀಸರ್ಸ್ ಇರ್ತಾರೆ. KS ಆಗಿರ್ಬೋದು ಅಥವಾ IAS ಆಫೀಸರ್ಸ್ಗಳು, KS ಇಂದ IAS ಆಫೀಸರ್ಗಳು ಪ್ರಮೋಟಿವ್ ಆಫೀಸರ್ ಇರ್ತಾರೆ. ಬಟ್ ಇವತ್ತಿರ್ತಕ್ಕಂಥ ಚಾಲೆಂಜಿಂಗ್ ಜಾಬ್ಗಳು ಅಥವಾ ಇವತ್ತಿಗಿರ್ತಕ್ಕಂಥ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಇವತ್ತಿರ್ತಕ್ಕಂಥ ಸಮಾಜಕ್ಕಿರ್ತಕ್ಕಂಥ ಇಶ್ಯೂಸ್ಗಳು ಏನಿದೆಯಲ್ವಾ, ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಇಶ್ಯೂಸ್ಗಳು ಏನಿದೆಯಲ್ವಾ, ಅದು ಆ್ಯಕ್ಚುಲಿ ಆ ಆಫೀಸರ್ಸ್ಗಳು ಕೇಪೇಬಲ್ ಆಗಿಲ್ಲ. ಹೌದು. ಸೊ ಹಾಗಾಗಿ ಅವರಿಗೆ ಆಗಿರ್ತಕ್ಕಂಥ ಕ್ರ್ಯಾಶ್ ಕೋರ್ಸ್ಗಳಾಗಿರ್ಬೋದು, ಅವರಿಗೆ ಆಗಿರ್ತಕ್ಕಂಥ ಮೂಟ್ ಕೋರ್ಟ್ಗಳಾಗಿರ್ಬೋದು, ಅವರಿಗೆ ಆಗಿರ್ತಕ್ಕಂಥ ಹೊಸ BNS ಮೇಲೆ ಇರ್ತಕ್ಕಂಥ ಲಾಗಳಾಗಿರ್ಬೋದು, ಇವನ್ನ ಸೆನ್ಸಿಟೈಸ್ ಮಾಡಿ ಅಥವಾ ಇವನ್ನ ಟ್ರೈನ್ ಮಾಡಿಬಿಟ್ರೆ 100% ಸಮಾಜಕ್ಕೆ ಅಥವಾ 100% ಇವತ್ತು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ, ಇವತ್ತು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಏನೆಲ್ಲ ಬೇಕಾಗ್ತದೆ, ಬೀಯಿಂಗ್ ಒಬ್ಬ KS ಆಫೀಸರಿಂದ, ಒಬ್ಬ IAS ಆಫೀಸರ್ಸಿಂದ ನಾವು ಪಡಿಬೋದು. ಇವಾಗ ನಾವು ಅಪ್ಡೇಷನ್ ಬಗ್ಗೆ ಹೇಳ್ತಾ ಇರುವಾಗ UPSC ನಾನು ಕೇಳಿದ ಹಾಗೆ, ಓದಿದ ಹಾಗೆ UPSC ಸಿಲೆಬಸ್ ಚೇಂಜ್ ಆಗದೆ 10-13 ವರ್ಷ 15 ವರ್ಷ ಆಗೋಯ್ತು. ಅಂದರೆ UPSC ಸಿಲೆಬಸ್ ಇವಾಗಿರೋದು ಅಷ್ಟು ಸಾರ್ವಕಾಲಿಕವಾಗಿದೆಯಾ ಅಥವಾ ಅಪ್ಡೇಟ್ ಮಾಡುವಂಥದ್ದು ಅವಸರ ಏನಾದ್ರು ಇದೆಯಾ? ಹೇಗನ್ಸುತ್ತೆ ನಿಮಗೆ? ಯಾಕಂದ್ರೆ ನೀವು UPSC ಎಕ್ಸಾಮ್ಸ್ ಅಪಿಯರ್ ಆಗಿದ್ದೀರಿ, ಮೇನ್ಸ್ ವರ್ಗೂ ಬರ್ದಿದ್ದೀರಿ. ಹೌದು. ನೀವು ಒಂದಿಷ್ಟು ವರ್ಷಗಳವರೆಗೂ ಆ ಪ್ರೋಸೆಸ್ ಜೊತೆ ಇನ್ವಾಲ್ವ್ ಆಗಿರ್ತೀರಿ.
ಅವೇ ವಿಷಯಗಳು ನಿಮಗೆ ತಿರ್ಗಾ ಕಾಣಿಸ್ತಾ ಇರುತ್ತೆ. ಆದ್ರೆ ಒಂದು ಸಮಾಜದ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಅಲ್ಲಿವರೆಗೆ ಬರ್ದೇ ಇರೋದ್ರಿಂದ ಸಿಲೆಬಸ್ ಔಟ್ಡೇಟ್ ಆಗ್ತಾ ಇಲ್ಲ, ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಏನಾದ್ರು ಅನ್ಸುತ್ತಾ ನಿಮ್ಮ ಮನಸ್ಸಲ್ಲಿ? ವಿಷ್ಣು ಅವರೇ, ಈ ಮೂಮೆಂಟಿಗೆ ಆಕ್ಚುಲಿ UPSC ಸಿಲೆಬಸ್ ಏನಿದೆಯಲ್ಲ ಅದು ಅಪ್ ಟು ಡೇಟ್ ಇದೆ. ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು 2 minutes ಅಲ್ಲಿ ನಿಮ್ಗೆ UPSC ಸಿಲೆಬಸ್ ಹೇಗೆ ಡಿಸೈನ್ ಆಗಿದೆ ಅಂತ ಹೇಳಿ ನಿಮ್ಗೆ ಹೇಳ್ಬಿಡ್ತೇನೆ ನೋಡಿ. ಫಸ್ಟ್ ನಾವು ಜನರಲ್ ಸ್ಟಡೀಸ್ 1 ಅಂತ ಓದ್ತೇವೆ. ಸೊ ಜನರಲ್ ಸ್ಟಡಿ 1 ಅಲ್ಲಿ ಓದುವಾಗ ಫಸ್ಟ್ ನಮಗೆ ಜಾಗ್ರಫಿ ಓದ್ತೇವೆ ಅಲ್ಲಿ. ಸೊ ಜಾಗ್ರಫಿ ಓದುವಾಗ ಏನಕ್ಕೆ ಜಾಗ್ರಫಿ ಓದ್ತೀವಿ ಅಂತಂದ್ರೆ, ಯಾವ್ದಾದ್ರು ಒಂದು ಮನುಕುಲ, ಯಾವ್ದಾದ್ರು ಒಂದು ನಾಗರಿಕತೆ ಹುಟ್ಕೋಬೇಕು ಅಂತಂದ್ರೆ ಮೊದಲು ಫಸ್ಟ್ ಜಾಗ್ರಫಿ ಇಂಪಾರ್ಟೆಂಟು. ಒಂದು ಭೌಗೋಳಿಕತೆ ಇಂಪಾರ್ಟೆಂಟ್ ಆಗಿ, ಫಾರ್ ಎಕ್ಸಾಂಪಲ್ ಸಿಂಧು ಬಯಲಿನ ನಾಗರಿಕತೆ ಆಗಿರ್ಬೋದು, ಹರಪ್ಪ ಆಗಿರ್ಬೋದು, ಮೊಹೆಂಜೋದರೋ ಆಗಿರ್ಬೋದು, ಯಾವುದೇ ಒಂದು ನಾಗರಿಕತೆ ನೋಡೋದಾದ್ರೆ ಜಾಗ್ರಫಿ ಮೇಲೆ ಬಹಳನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದೆ. ಸೊ ಜಾಗ್ರಫಿ ಯಾವ ರೋಲ್ ನಿಮಗೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಾಗರಿಕತೆ ಶುರು ಮಾಡ್ಬೇಕಂತಂದ್ರೆ, ಅಥವಾ ಯಾವುದೇ ಒಂದು ನಾಗರಿಕತೆ ಶುರು ಆಗಿದೆ ಅಂತಂದ್ರೆ ಅದು ಜಾಗ್ರಫಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಫಸ್ಟ್ ಜಾಗ್ರಫಿ. ಇದಾದ್ಮೇಲೆ ನಾವು ಜಾಗ್ರಫಿ ಬಂದು ನೆಲೆ ಹೂರಿದ್ವಿ ಅಥವಾ ನೆಲೆಸ್ಲಿಕ್ಕೆ ಶುರು ಮಾಡಿದ್ವಿ. ಇದಾದ್ಮೇಲೆ ನಮಗೆ ಹಿಸ್ಟ್ರಿ ಶುರು ಆಗ್ತದೆ. UPSC ನಮ್ಮ ಗುರುಗಳು ಹೇಳ್ತಾ ಇದ್ದು ನೆನಪಾಯ್ತು. ನೀವು ಇತಿಹಾಸ ಮತ್ತೆ ಭೂಗೋಳ ಎರಡನ್ನು ಹೇಳುವಾಗ, ಇತಿಹಾಸ ಸಮಯವನ್ನು ಹೇಳಿದ್ರೆ ಭೂಗೋಳ ನಮಗೆ ಜಾಗವನ್ನು ತಿಳಿಸ್ತದೆ ಅಂತ ಗುರುಗಳು ಹೇಳ್ತಾ ಇದ್ರು. ಹೌದು. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ನೀವು ಹಿಸ್ಟ್ರಿನ ಓದ್ತೀರಿ. ಹಿಸ್ಟ್ರಿ ಓದುವಾಗ ಸೊ ಈ UPSC ಹಿಸ್ಟ್ರಿ ಹೇಗೆ ಓದ್ತೀರ ಅಂತಂದ್ರೆ, ಅವತ್ತು ಆಗಿರ್ತಕ್ಕಂಥದ್ದು, ಈಗ ನಾನ್ ಹಿಸ್ಟ್ರಿ ಸ್ಟೂಡೆಂಟ್ ಅಥವಾ ಬೇರೆಯವ್ರಿಗೆ ಯಾರಿಗೋ ಕರ್ಕೊಂಡ್ಬಂದಾಗ ಹಿಸ್ಟ್ರಿ ಏನಪ್ಪ ಅವಾಗ ಆಗಿರ್ತಕ್ಕಂಥದ್ದು. ಆಕ್ಚುಲಿ ನಾವು ಇವತ್ತು ಬದುಕಬೇಕು ಅಥವಾ ನಾವು ಇವತ್ತೇನಾದ್ರೂ ಒಳ್ಳೇದು ಮಾಡ್ಬೇಕಂತಂದ್ರೆ ನಮ್ಮ ಇತಿಹಾಸ ಗೊತ್ತಿಲ್ಲದ್ರೆ ನಾವು ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಅಂಬೇಡ್ಕರ್ ಸಾಹೇಬರು ಇವತ್ತು ಏನ್ ಹೇಳ್ತಾರೆ ಅಂತಂದ್ರೆ, ತನ್ನ ಇತಿಹಾಸ ಅಥವಾ ತನ್ನ ಪರಂಪರೆ ಗೊತ್ತಿಲ್ಲದವನು ತಾನು ಏನನ್ನು ಸಾಧಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಇತಿಹಾಸನ ಓದ್ತೇವೆ. ಇತಿಹಾಸ ಓದಿದ ತಕ್ಷಣ ಒಂದು ಇತಿಹಾಸ ಶುರುವಾಗಿದೆ, ಒಂದು ನಾಗರಿಕತೆ ಶುರುವಾಗಿದೆ. ಸೊ ಒಂದು ನಾಗರಿಕತೆ ಶುರು ಆಗಿ ನೆಕ್ಸ್ಟ್ ನಮ್ಗೆ ಏನು ಬೇಕು ಅಂತಂದ್ರೆ ಒಂದು ಸಮಾಜ ಬೇಕಾಗ್ತದೆ. ಹಾಗೆಯೇ ನಾವು UPSCಯ GS1 ಅಲ್ಲಿ ಸಮಾಜನ ಓದ್ತೇವೆ. ಸೊ ಸೊಸೈಟಿನಲ್ಲಿ ಈ ಒಂದು ಇತಿಹಾಸ ಶುರುವಾದ ನಂತರ ನಮಗೆ ಸಮಾಜ ಬೇಕಾಗ್ತದೆ. ಆ ಸಮಾಜನ ಓದ್ತೀವಿ. ಸೊ ಸಮಾಜ ಆದಮೇಲೆ ನಮಗೆ ಸಮಾಜ ಆಯಿತು, ಸಮಾಜದ ಕೊಡುಕೊಳ್ಳುವಿಕೆ ಗೊತ್ತಾಯಿತು ನಮಗೆ. ಸಮಾಜ ಆದ ತಕ್ಷಣ ನಮಗೆ ನೆಕ್ಸ್ಟ್ ಕಲ್ಚರಲ್ ಹುಟ್ಕೋತದೆ ಅಲ್ಲಿ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ನ ಓದ್ತೇವೆ. ಸಮಾಜ ಹುಟ್ಕೋತು, ಸಮಾಜ ಆದ್ಮೇಲೆ ನಮಗೆ ಕಲ್ಚರ್ ಹುಟ್ಕೋತದೆ. ಸೊ ಕಲ್ಚರ್ ಬಗ್ಗೆ ನಾವು ಓದ್ತೇವೆ. ಇದಾದ್ಮೇಲೆ ನಾವು ಇದೆಲ್ಲಾನು ಕಂಟ್ರೋಲ್ ಮಾಡಲಿಕ್ಕೆ, ಅಥವಾ ಒಂದು ಗಣ ಶುರು ಆಯಿತು, ಒಂದು ರಾಜ್ಯ ಶುರು ಆಯಿತು, ಒಂದು ನಾಗರಿಕತೆ ಶುರು ಆಯಿತು, ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಬೇಕಾಗ್ತದೆ. ಸೊ ರಾಜಕೀಯ ವ್ಯವಸ್ಥೆಗೆ ನಾವು ಆ್ಯಕ್ಚುಲಿ GS2 ಅಲ್ಲಿ ನಾವು ಪೊಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ನ ಓದ್ತೀವಿ. ಸೊ ಪೊಲಿಟಿ ಕಾನ್ಸ್ಟಿಟ್ಯೂಷನ್ನ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ವಿತಿನ್ ದ ಗಣಗಳಿಗೆ, ಫಾರ್ ಎಕ್ಸಾಂಪಲ್ ಮಗಧದಲ್ಲಾಗಿರ್ಬೋದು, ವಜ್ಜೆ ಆಗಿರ್ಬೋದು, ಚೇಡ ಆಗಿರ್ಬೋದು, ಮಲ್ಲ ಆಗಿರ್ಬೋದು, ಈ ಗಣಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಬೇಕಾಗಿತ್ತು. ರಾಜಕೀಯ ವ್ಯವಸ್ಥೆ ಶುರುವಾಯಿತು. ಇದನ್ನೆಲ್ಲ ರಾಜಕೀಯ ವ್ಯವಸ್ಥೆ ಶುರುವಾಗಿದೆ. ಹಾಗಾದ್ರೆ ಗವರ್ನ್ ಮಾಡಲಿಕ್ಕೆ ಒಂದು ಗವರ್ನಿಂಗ್ ಬಾಡಿ ಬೇಕಾಗ್ತದೆ. ಸೊ ನಾವು GS2 ಅಲ್ಲಿ ಗವರ್ನೆನ್ಸ್ನ ಓದ್ತೇವೆ. ಸೊ ಈ ಥರ GS2 ಆಯಿತು. ಇದೆಲ್ಲ ನಡೀತಿರುವಾಗಲೇ ನಾವು ಆ್ಯಕ್ಚುಲಿ ಬರೀ ವಿತಿನ್ ದ ಆರ್ಗನೈಜೇಷನ್ ಅಥವಾ ವಿತಿನ್ ದ ಕಂಟ್ರಿಯಲ್ಲಿ ನಾವು ಟ್ರೇಡ್ ಮಾಡೋದು, ಅಥವಾ ವಿತಿನ್ ದ ಕಂಟ್ರಿಯಲ್ಲಿ ನಾವು ನೇಬರ್ಹುಡ್ ರಿಲೇಷನ್ಶಿಪ್ನ ಅಥವಾ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕಾಗ್ತದೆ. ಆವಾಗ ನಾವು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನ ಓದ್ತೇವೆ. ಈಗ ಫಾರ್ ಎಕ್ಸಾಂಪಲು ನಾವು ಮತ್ತೆ ನೇಪಾಳದ್ದು ರೋಟಿ ಮತ್ತು ಭೇಟಿಯ ಸಂಬಂಧ ಅಂತ ಹೇಳ್ತೇವೆ. ಸೊ ಆ ಸಂಬಂಧನ ನಾವು ಕಂಟಿನ್ಯೂ ಮಾಡಬೇಕು. ಅಥವಾ ಇವತ್ತು ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ನ ಸಂಬಂಧ ಆಗಿರ್ಬೋದು, ಇಂಡಿಯಾ ಮತ್ತು ಇಸ್ರೇಲ್ನ ಸಂಬಂಧ ಆಗಿರ್ಬೋದು, ಇಂಡಿಯಾ ಮತ್ತು US ಸಂಬಂಧ, ಈ ಸಂಬಂಧಗಳನ್ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ನಮ್ಮದೇ ಆದ ಒಂದು ಪ್ಲಾಟ್ಫಾರ್ಮ್ ಬೇಕಾಗ್ತದೆ. ಆ ವಿಷಯವಾಗಿ ಒಬ್ಬ ಅಧಿಕಾರಿ ಆಗಬೇಕಾಗಿರ್ತಕ್ಕಂಥವನು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನ ಓದ್ತಾರೆ. ಸೊ ಪೇಪರ್ 3 ಬಂದಾಗ ನಾವು ಇದೆಲ್ಲ ಆಗ್ತಿದೆ, ಇದೆಲ್ಲ ಚೆನ್ನಾಗಿ ಆಗ್ತಿದೆ, ಬಟ್ ಹಾಗಾದ್ರೆ ಎಲ್ಲನೂ ರನ್ ಆಗಲಿಕ್ಕೆ ಎಕಾನಮಿ ಬೇಕು. ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತದಲ್ಲಿ ಒಂದು ಮೇನ್ ಏನು ಅಂತಂದ್ರೆ, ಅರ್ಥ ಇಲ್ಲ ಅಂತಂದ್ರೆ ಇನ್ನೂ 6 ಸಿದ್ಧಾಂತಗಳು ಏನಿದಾವಲ್ಲ ಅವು ಏನು ನಿಲ್ಲು ಅಂತ ಹೇಳ್ತಾರೆ. ಸೊ ನಮಗೆ ಅರ್ಥ ಬೇಕಾಗ್ತದೆ. ಅರ್ಥ ಬೇಕು ಅಂತಂದಾಗ ನಾವು ಎಕನಾಮಿನ ಕರೆಕ್ಟಾಗಿ ಸ್ಟಡಿ ಮಾಡಬೇಕಾಗ್ತದೆ. ಸೊ ಒಬ್ಬ ಆಫೀಸರ್ ಆಗಿ ನಾಳೆ ಒಬ್ಬ ನೀವು IAS ಆಗಿರ್ಬೋದು ಅಥವಾ IRS ಆಫೀಸರ್ ಆದ್ರೆ ಅಂತಂದ್ರೆ ನೀವು ರೆವಿನ್ಯೂನ ಆಗಿರ್ಬೋದು ಆಯ್ತು, ಅಥವಾ ಕಸ್ಟಮ್ಸ್ನ ಮೇಂಟೈನ್ ಮಾಡ್ಬೇಕಂತ ಒಂದು ರೋಲ್ಸ್ನ ಪ್ಲೇ ಮಾಡಬೇಕಾಗ್ತದೆ. ಸೊ ಬೇಸಿಕ್ಸ್ ಎಕನಾಮಿ ಬೇಕಾಗಿರ್ತದೆ ನಿಮಗೆ. ಅದನ್ನು ನಾವು ಎಕನಾಮಿಯಿಂದ ಓದ್ತೇವೆ. ಅಥವಾ ಹಾಗೆ ನಾವು ನಾಗರಿಕತೆ ಶುರು ಆದಾಗ ಎಲ್ಲನೂ ನಡೀತಿದೆ, ಬಟ್ ಎಕನಾಮಿ ಇಲ್ಲ ಅಂತಂದಾಗ ಅಗ್ರಿಕಲ್ಚರ್ ಯಾವ ಸೋರ್ಸಿಂದ ಇನ್ಕಮ್ ಬರ್ತದೆ, ಅಥವಾ ನಾವು ಇಂಪೋರ್ಟ್ ಮಾಡ್ತಿದ್ವಿ, ಎಕ್ಸ್ಪೋರ್ಟ್ ಮಾಡ್ತಿದ್ವಾ, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಏನೆಲ್ಲ ಇದೆ, ಇಂಪೋರ್ಟ್ ಏನೆಲ್ಲ ಮಾಡ್ಕೋತೀವಿ ಅಂತ ಹೇಳಿ ನಾವು ಇಂಡಿಯನ್ ಎಕಾನಮಿಯಲ್ಲಿ ಓದ್ತೀವಿ. ಅದರ ಜೊತೆಗೆ ನಮ್ಮ ಇಂಡಿಯಾ ಮೋರ್ ದೆನ್ 45% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಆರ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್ ಅಂತ ಅಂದಾಗ ನಾವು ಅಗ್ರಿಕಲ್ಚರ್ನ ಮೇನ್ ಸೋರ್ಸ್ ಆಗಿ ನೋಡ್ತೇವೆ. ಸೊ ಅಗ್ರಿಕಲ್ಚರ್ ಹಾಗಾದರೆ
ಅಗ್ರಿಕಲ್ಚರಲ್ಲಿ ಏನೆಲ್ಲ ಮಾಡ್ಬೋದು, ಅಥವಾ ಏನೋ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ಬಂದಿದೆ ಈಗ. ಸೊ ಇದೆಲ್ಲ ಕೂಡ ಇವತ್ತು ನಾವು ಸಿಲೆಬಸ್ ಅಲ್ಲಿ ಏನು ಓದ್ತೀವಲ್ಲ, UPSC ಸಿಲೆಬಸ್ ಅಲ್ಲಿ ಇವೆಲ್ಲ ಕೂಡ ಇದೆ. ಸೊ ಹಾಗಾಗಿ ಇವತ್ತಿನ ಕಾಲಘಟ್ಟಕ್ಕೆ UPSCಯ ಸಿಲೆಬಸ್ಸಿಗೆ ಏನು ಬದಲಾವಣೆ ಇಲ್ಲ. ಬಟ್ ಕೆಲವು ಈಗ ಫಾರ್ ಎಕ್ಸಾಂಪಲ್ ನಾವು ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಓದುವಾಗ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಆಗಿರ್ಬೋದು, ಈ ಇಶ್ಯೂಸ್ ಅಲ್ಲಿ ಆಗಿರ್ಬೋದು, ಅಥವಾ ಏನೋ ನ್ಯೂ ಟೈಪ್ ಆಫ್ ಸ್ಕ್ಯಾಮ್ಸ್ಗಳೇನು ಬರ್ತಿದಾವಲ್ಲ, ಈ ನ್ಯೂ ಟೈಪ್ ಆಫ್ ಸ್ಕ್ಯಾಮ್ಸ್ಗಳು ಆಫೀಸರ್ಸ್ ಟ್ರೈನಿಂಗ್ ಏನಿರ್ತಾರಲ್ಲ, ಟ್ರೈನಿಂಗ್ ಅಲ್ಲಿ ಇದ್ದಾಗ ಅವ್ರನ್ನ ಕೇಪೇಬಲ್ ಮಾಡ್ತಾರೆ. ಸೊ ಇವತ್ತು ಬೇಸಿಕ್ ಒಬ್ಬ ಆಫೀಸರ್ ಆಗ್ಲಿಕ್ಕೆ ಏನೆಲ್ಲ ಬೇಕು ಇದು UPSC ಸಿಲೆಬಸ್ ಅಲ್ಲಿ ವಿಸ್ತಾರವಾಗಿ ಬರೆದಿದ್ದಾರೆ. ಅಂದ್ರೆ ಅದ್ರೊಳಗಡೆ ನಾನು ನೋಡಿದ ಹಾಗೆ ಎಥಿಕ್ಸ್ ಅನ್ನೋದು ಕೂಡ ಒಂದು ಪೇಪರ್. ಹೌದು. ಎಥಿಕ್ಸ್ ಅನ್ನು ಬರೆದಂಥವ್ರಿಗೆ ಬಹಳಷ್ಟು ಅಲಿಗೇಷನ್ಸ್ ಬಂದಿರೋದನ್ನು ನೋಡಿದ್ದೇನೆ. ಅಂದ್ರೆ ಈ ಪೇಪರ್ಸ್ಗಳನ್ನು ಓದುವಾಗ ಇರುವಂತಹ ಆಸಕ್ತಿ ನಾವು ಏನೋ ಒಂದಷ್ಟು ಓದ್ಬಿಟ್ಟು ವಾಂತಿ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿದೆಯಾ, ಅಥವಾ ಅದು ಜೀವನಕ್ಕೆ ರೂಢಿಸಿಕೊಳ್ಳುವಂಥ ಮೌಲ್ಯಗಳ ರೂಪವಾಗಿ ತಾಳ್ತಾ ಇದೆಯಾ? ಅದು ನಾವು ಓದುವಾಗ ಏನೋ ಓದಿರ್ತೀವಿ, ಆದರೆ ಆ ಮೌಲ್ಯ ನಾವು ಇಂಪ್ಲಿಮೆಂಟ್ ಮಾಡೋ ಸ್ಟೇಜ್ಗೆ ಹೋದ ತಕ್ಷಣ ಎಷ್ಟೋ ಸತಿ ಬದಲಾಗ್ತಾ ಇದೆ. ಅದು ಅಧಿಕಾರಿಗಳಲ್ಲಿ ಅದು ಔಚಿತ್ಯಪೂರ್ಣವೇ? ಅದು ನಿಮಗೆ ಹೇಗೆ ಅನ್ಸುತ್ತೆ? ಯಾಕಂದ್ರೆ ಈ ಪ್ರಶ್ನೆಗಳು ಬಹಳಷ್ಟು ಕಾಡುತ್ತೆ ಜನರಿಗೆ. ನಾವು ನಂಬಿರ್ತೀವಿ, ನಮ್ಮ ಮಗ DC ಆದ, IAS ಆದ ಅಂತಂದ್ರೆ ಅವ್ರ ಕಣ್ಣಲ್ಲಿ ಎಷ್ಟು ಕಾಂತಿ ಇರುತ್ತೆ. ಆದರೆ ಅವರು ಯಾವುದೋ ಒಂದು ಕರಪ್ಷನ್ ಕೇಸಲ್ಲೋ ಎದ್ರಲ್ಲೂ ಸಿಗಾಕೊಂಡ್ರು ಅಂತನ್ನುವಾಗ ಆ ತಾಯಿ, ಆ ತಂದೆ ಎಷ್ಟು ಕಷ್ಟಪಡ್ತಾರೋ, ಎಷ್ಟು ನೋವು ಪಡ್ತಾರೋ. ನನ್ನ ಮಗ ಈ ರೀತಿ ಆಗ್ಬಿಟ್ನಾ ಅಂತನೋ ನೋವು ಎಷ್ಟು ಕಾಡುತ್ತೋ. ಸೊ ವಿಷ್ಣು ಅವರೇ, ಏನಾಗ್ತದೆ ಅಂತಂದ್ರೆ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂತ ಹೇಳಿ ಪೇಪರ್ 4 ಅಲ್ಲಿ ಒಂದು ಸಬ್ಜೆಕ್ಟ್ ಇದೆ, GS 4 ಅಲ್ಲಿ. ಅದು ಆಕ್ಚುಲಿ 2014 ಈಚೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪೇಪರು. ಸೊ ಇಲ್ಲಿ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ, ಒಬ್ಬ ಆಫೀಸರ್ಗೆ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ, ಫಾರ್ ಎಕ್ಸಾಂಪಲ್ ಬಹಳ ಒಳ್ಳೆ ಆಫೀಸರ್ ಇರ್ತಾರೆ, ಸೊ ಬಹಳ ಬ್ರಿಲಿಯಂಟ್ ಆಫೀಸರ್ ಇರ್ತಾರೆ. ಬಟ್ ಆ ಆಫೀಸರ್ಗೆ ಸಮಾಜದ ಮೇಲೆ ಒಂದು ಕಂಪ್ಯಾಷನೇಟ್ ಇಲ್ಲ, ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಇಲ್ಲ ಅಂತಂದಾಗ ಆ ಆಫೀಸರ್ ಈಸ್ ಈಕ್ವಲೆಂಟ್ ಟು ಒಂದು ರೋಬೋ ಅಂತ ಹೇಳ್ಬೋದು. ಸೊ ಎಥಿಕ್ಸ್ ಮತ್ತೆ ಇಂಟಿಗ್ರಿಟಿ ಹೇಗೆ ಅಂತಂದಾಗ, ಮನುಷ್ಯ ಪ್ರತಿಯೊಂದು ಹಂತದಲ್ಲೂ ಅವನು ತಗೊಳ್ಳುವಂಥ ನಿರ್ಧಾರಗಳಲ್ಲಿ ಅಥವಾ ಅವನು ಮಾಡುವಂಥ ಕ್ರಿಯೆಗಳಲ್ಲಿ ಅವನು ಅನುಭವಿಸುವ ಆ ಪ್ರತಿಯೊಂದು ಕಾರ್ಯಗಳಲ್ಲೂ ಎಥಿಕ್ಸ್ ಮತ್ತು ಇಂಟಿಗ್ರಿಟಿ ಇರಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಎಥಿಕ್ಸು ಭಾಳನೇ ಅವಶ್ಯಕತೆ ಇವತ್ತಿನ ಸಮಾಜಕ್ಕೆ ಅಥವಾ ಇವತ್ತಿನ ಕಾಲಘಟ್ಟಕ್ಕೆ. ಎಥಿಕ್ಸ್ ಮತ್ತು ಇಂಟಿಗ್ರಿಟಿ ನಾವು ನೋಡಿ ಟೀಚ್ ಮಾಡಿ ಕಲಿಸ್ಬೇಕಂತ ಒಂದು ಸ್ಥಿತಿಯಲ್ಲಿ ಬಂದು ನಿಂತಿದ್ದೇವೆ. ಮೊದಲೆಲ್ಲ ಹೇಗಿರ್ತದೆ, ಈಗ ನೋಡಿ ನಮ್ಮ ತಂದೆ ತಾಯಿಗಳನ್ನೆಲ್ಲ ನೋಡಿದಾಗ ಫಾರ್ ಎಕ್ಸಾಂಪಲ್ ಏನಾದರೂ ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ, ಈಗ ಒಂದು ವ್ಯವಸ್ಥೆಯಲ್ಲಿ ನಮ್ಗೆ ಹೇಳ್ಕೊಟ್ಟಿರ್ತಾರೆ, ಸೊ ಇದು ಒಳ್ಳೇದು ಇದು ಕೆಟ್ಟದ್ದು. ಫಾರ್ ಎಕ್ಸಾಂಪಲ್ ವಿಮೆನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ಆಯ್ತಾ, ವಿಮೆನ್ನ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನಮ್ಮ ಫ್ಯಾಮಿಲಿಯಲ್ಲೇ ನಮ್ಗೆ ಮೊದಲೇ ಹೇಳ್ಕೊಟ್ಟಿರ್ತಾರೆ. ಬಟ್ ಈಗ ಆ್ಯಕ್ಚುಲಿ ನಾವು ಈಗೇನು ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂತ ಬಂದಾಗ ರೋಲ್ ಆಫ್ ಫ್ಯಾಮಿಲಿ ಅಂತ ಒಂದು ನೋಡ್ತೀವಿ. ಅದರಲ್ಲಿ ಎಲ್ಲೋ ಒಂದು ಕಡೆ ಓದ್ತೀವಿ ವಿಮೆನ್ನ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು. ಸೊ ನಮ್ಮ ಫ್ಯಾಮಿಲಿ ಸಿಸ್ಟಮಲ್ಲಿ ಅಥವಾ ನಮ್ಮ ಏನೋ ಕುಟುಂಬ ವ್ಯವಸ್ಥೆಯಲ್ಲೇ ಅದು ಮೊದಲೇ ನಾವು ಕಲ್ತ್ಕೊಂಡ್ ಬಂದ್ಬಿಟ್ಟಿರ್ತಿದ್ವಿ. ಈಗ ಅದನ್ನ ಬುಕ್ಕಲ್ಲಿ ಓದ್ಬೇಕಂತ ಅನ್ನೋ ಪ್ರಸಂಗ ಬಂದಿದೆ. ಸೊ ಹಾಗಾಗಿ ಎಥಿಕ್ಸ್ ಮತ್ತೆ ಇಂಟಿಗ್ರಿಟಿ ಓದುವುದಲ್ಲ ಅಥವಾ ಎಕ್ಸಾಮ್ಗೆ ಓದುವುದಲ್ಲ, ಅದು ನಮ್ಮ ಜೀವನದ ಜೊತೆಗೆ ಕರಗತವಾಗಿ ಬಂದಿರಬೇಕು. ಹಾಗಾಗಿ ಆ ಥರ ಇದ್ದಾಗ ಮಾತ್ರ ಒಬ್ಬ ಒಳ್ಳೆಯ ಆಫೀಸರು ಅಥವಾ ಒಳ್ಳೆ ಅಧಿಕಾರಿ ಇವತ್ತು ಜಸ್ಟಿಸ್ನ ಡೆಲಿವರಿ, ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು ಅಥವಾ ಎಥಿಕಲ್ ಜಸ್ಟಿಸ್ ಆಗಿರ್ಬೋದು, ಅದನ್ನು ಡೆಲಿವರಿ ಮಾಡಲಿಕ್ಕೆ ಕಾರಣೀಭೂತರಾಗ್ತಾರೆ. ಅದನ್ನು ಹೊರತು ನಾವಿವತ್ತು ಓದ್ಕೊಂಬಂದು GS ಪೇಪರ್ 4 ಅಲ್ಲಿ 140 150 ತೆಗೆದುಬಿಟ್ಟು ಅದು ಪೇಪರ್ 4 ಅಲ್ಲಿ ರಿಸಲ್ಟ್ ಬಂದ ತಕ್ಷಣ ಅದನ್ನು ಸೈಡ್ಗೆ ಇಟ್ಬಿಟ್ಟು ನಾವು ಏನು ಮಾಡಬೇಕು ಅಂತ ಹೇಳಿ ಆ ವೈಲ್ಡ್ ಬೀಸ್ಟ್ ಥರ ನಾವು ಬಿಹೇವ್ ಮಾಡಿದರೆ ಅದು ನಿಜವಾಗ್ಲೂ ಆ ಪೇಪರ್ಗೆ ಮಹತ್ವನೂ ಅಲ್ಲೋ, ಆ ಪೇಪರ್ ಇಟ್ಟಿರ್ತಕ್ಕಂಥ ಉದ್ದೇಶನೂ ಸರ್ವ್ ಆಗಲಿಕ್ಕಿಲ್ಲ. ಅಂದರೆ ಇವಾಗ ಇದು ಒಳ್ಳೆಯ ಒಂದು ವಿಚಾರ. ಇದಕ್ಕೆ ನಿಮ್ಮ ಮನಸ್ಸಲ್ಲಿ ಯಾವಾಗಾದರೂ ನಮ್ಮ ಸಿಸ್ಟಮಲ್ಲಿ ಈ ರೀತಿ ಬದಲಾವಣೆ ಬಂದರೆ ಎಥಿಕ್ಸನ್ನು ನಾವು ಇನ್ಫ್ಯೂಸ್ ಮಾಡ್ಬೋದು ಆಫೀಸರ್ಸಲ್ಲಿ, ಯಂಗ್ ಆಫೀಸರ್ಸಲ್ಲಿ ಅಂತ ಏನಾದ್ರು ನಿಮ್ಗೆ ಅನಿಸಿದೆ ಯಾವಾಗಾರು? ಸರ್, ಈಗ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ನಮ್ಮ ಬೇಸಿಕ್ ಮೂಲಭೂತ ಶಿಕ್ಷಣ ವ್ಯವಸ್ಥೆಯಲ್ಲೇ ಆ್ಯಕ್ಚುಲಿ ಬೇಸಿಕ್ಸ್ ಎಥಿಕ್ಸ್ ಅನ್ನೋದು ಒಂದು, ಈಗ ಫಾರ್ ಎಕ್ಸಾಂಪಲ್ ನಾವು ಎನ್ವೈರ್ನ್ಮೆಂಟ್ ಆ್ಯಂಡ್ ಎಕಾಲಜಿ ಅಂತ ಓದ್ತೀವಿ, ಬೇಸಿಕ್ ಸಿವಿಕ್ ಸೆನ್ಸ್ ಅಂತ ಓದ್ತೀವಿ, ಬಟ್ ಎಥಿಕಲ್ ಎಜುಕೇಷನ್ ಅನ್ನೋದು ಎಲ್ಲೋ ಲಾಕ್ ಆಗ್ತಿದೆ. ಆಯ್ತಾ, ನನಗೆ ಚಿಕ್ಕವರಿರುವಾಗ ನಮ್ಮ ಟೀಚರ್ಸ್ ಹೇಳ್ತಾ ಇದ್ರು ಗುಡ್ ಹ್ಯಾಬಿಟ್ಸು ಬ್ಯಾಡ್ ಹ್ಯಾಬಿಟ್ಸ್ ಅಂತೇಳಿ ಚಾರ್ಟ್ಗಳು ತಂದು ಹಾಕ್ತಾ ಇದ್ರು. ಅದರೊಳಗಡೆ ಬೆಳಗ್ಗೆ ಗೆಟಪ್ ಅರ್ಲಿ, ಬ್ರಷ್ ಯುವರ್ ಟೀತ್ ಅಂತ ಎಲ್ಲ ಬೇಗ ಸ್ನಾನ ಮಾಡಬೇಕು, ಸ್ಕೂಲ್ಗೆ ಬರಬೇಕು, ಶೂಲೇಸ್ ಕಟ್ಕೋಬೇಕು, ಎಲ್ಲನೂ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನಲ್ಲಿ ತೋರಿಸ್ತಾ ಇದ್ರು. ಈಗಿನ ಆಫೀಸರ್ಗಳಿಗೆ ಆ ರೀತಿ ಏನಾದ್ರು ಮಾಡುವಂಥ ಅವಶ್ಯಕತೆ ಇದೆಯಾ?
ಈ ಪ್ರೋಸೆಸ್ ಇದೆಯಲ್ಲ, ನಾವು ರ್ಯಾಂಕ್ಗಳು ತಗೊಳ್ಳೋದು, ಚೆನ್ನಾಗಿ ಓದ್ಬಿಟ್ಟು ತಗೊಳ್ಳೋದು, ಆಮೇಲೆ ಎಲ್ಲರ ಮೀಡಿಯಾ ಅಟೆನ್ಷನ್ ಬಂದ್ಬಿಡೋದು, ನಾನು ರ್ಯಾಂಕ್ ತಗೊಂಡೆ ಅನ್ನೋ ಒಂದು ಅಹಂ ಭಾವ ಇರುತ್ತಲ್ಲ, ಅದು ಎಲ್ಲೋ ನಮ್ಮ ಒಂದು ಏನು ಡೆಡಿಕೇಶನನ್ನು ಮತ್ತು ಹಾರ್ಡ್ ವರ್ಕನ್ನು ಮೀರಿಸುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಬಿಟ್ಟು ಅವ್ರು ಮಾಡೋ ಕೆಲಸಗಳಲ್ಲಿ ತಪ್ಪು ದಾರಿಯನ್ನು ತಗೊಳ್ಳುವಂಥ ಸಾಧ್ಯತೆ ಹೆಚ್ಚಾಗ್ತಾ ಇದೆಯಾ, ಅದು ಗೊತ್ತಿಲ್ಲ. ಅದೇ ಈಗ ನೀವು ಪ್ರಾಣೇಶ್ ಅವ್ರನ್ನ ನಾವು ಭಾಳ ಫಾಲೋ ಮಾಡ್ತೀವಿ. ಪ್ರಾಣೇಶ್ ಅವ್ರು ಒಂದ್ ಕಡೆ ಎಲ್ಲೋ ಗಂಗಾವತಿ ಪ್ರಾಣೇಶ್ ಅವರು ಒಂದ್ ಕಡೆ ಹೇಳ್ತಾರೆ, ಭಾಳ ಎತ್ತರದಲ್ಲಿದ್ದೀನಿ ಅಂತ ಬೀಗ್ಬೇಡ, ಎತ್ತರದಲ್ಲಿರೋರನ್ನ ಬಿದ್ದೋರನ್ನ ನೋಡಿದೀವಂತ. ಸೊ ನೀವು ಹೇಳಿರೋದ್ರಲ್ಲಿ ನಾನು ಭಾಳ ಜನರನ್ನ ನೋಡಿದ್ದೇನೆ. ಏನು ಅಂತಂದರೆ ಸಡನ್ನಾಗಿ ಸಿಗ್ತಕ್ಕಂಥ ಸಕ್ಸಸ್ಸು ಅದು ಯಾವತ್ತೂ ಉಳಿಯಲ್ಲ ಅದು. ಈಗ ನಾವು ಆ ವಿಷಯದಲ್ಲಿ ನಾವು ಸಚಿನ್ ತೆಂಡೂಲ್ಕರ್ ಮತ್ತು ಕಾಂಬ್ಳೆ ಅವ್ರನ್ನ ನೋಡ್ಬೋದು. ಇಬ್ಬರಿಗೂ ಸೇಮ್ ಸಕ್ಸಸ್ ಸಿಕ್ಕಿದೆ, ಇಬ್ಬರಿಗೂ ಸೇಮ್ ಆ ಫೀಲ್ಡಲ್ಲಿ ಇಬ್ಬರಿಗೂ ಸೇಮ್ ಸರಿಸಾಟಿ ಸಕ್ಸಸ್ ಸಿಕ್ಕಿದ್ದು. ಬಟ್ ಕಾಂಬ್ಳೆ ಅವರು ಅದನ್ನು ಉಳಿಸ್ಕೊಳ್ಳಿಲ್ಲ, ಸಚಿನ್ ತೆಂಡೂಲ್ಕರ್ ಅವರು ಕ್ಯಾರಿ ಮಾಡಿದರು. ಸೊ ಸಕ್ಸಸ್ ಸಿಕ್ಕಾಗ, ಫಾರ್ ಎಕ್ಸಾಂಪಲ್, ನೀವು ಆಫೀಸರ್ ಇವತ್ತು 1 ಅಟೆಂಪ್ಟಲ್ಲಿ ಆದ್ರಿ 10 ಅಟೆಂಪ್ಟಲ್ಲಿ ಆದ್ರಿ ಮ್ಯಾಟ್ರ್ ಆಗಲಿಕ್ಕಿಲ್ಲ. ಬಟ್ ನಿಮ್ಗೆ ಸಿಗ್ತಕ್ಕಂಥ ಆ ಸಕ್ಸಸ್ ಏನಿದೆಯಲ್ಲ, ಆ ಸಕ್ಸಸ್ನ ನೀವು ಕ್ಯಾರಿ ಮಾಡುವಂಥದ್ದು ಅಥವಾ ಕ್ಯಾರಿ ಮಾಡುವಂಥ ಒಂದು ಕೆಪಾಸಿಟಿ ಬೆಳೆಸ್ಕೋಬೇಕಾಗ್ತದೆ. ಈಗ ನೀವು ನಾಳೆ ಆಫೀಸರ್ ಆಗಿದ್ದೀರಾ, ಆಫೀಸರ್ ಆಗಿ ನಾಳೆ ಆಫೀಸರ್ ಆದರೆ ನೀವು ರಾಜರಲ್ಲ, ನೀವು ಆಫೀಸರ್ ಆ ಮೂಮೆಂಟಿಗೆ ಆಗಿದ್ದೀರ ಅಂತಂದಾಗ ಅಲ್ಲಿಂದ ನಿಮ್ಗೆ ಆ್ಯಕ್ಚುಲಿ ಅಸೈನ್ಮೆಂಟ್ಸ್ಗಳು ಶುರು ಆಗ್ತದೆ. ಸೊ ಆ ಅಸೈನ್ಮೆಂಟ್ಸ್ಗಳು ಶುರು ಆದಾಗ ನಿಮ್ಮ ಎಥಿಕ್ಸು, ನೀವು ಚಿಕ್ಕ ವಯಸ್ಸಲ್ಲಿ ಕಲ್ತಿರ್ತಕ್ಕಂಥ ಎಥಿಕ್ಸ್ ಅಥವಾ ನೀವು ರೂಢಿಸ್ಕೊಂಡಿರ್ತಕ್ಕಂಥ ಆ ಪದಗಳು ಅಥವಾ ರೂಢಿಸ್ಕೊಂಡಿರ್ತ ಆ ಪದ್ಧತಿಗಳೇನಿದೆಯಲ್ಲ, ಅದು ನಿಮಗೆ ಆ್ಯಕ್ಚುಲಿ ನಿಮ್ಮ ಲೈಫ್ ಲಾಂಗು ನಿಮ್ಮನ್ನು ಕಾಯ್ತದೆ. ಒಂದೇನು, ಫಾರ್ ಎಕ್ಸಾಂಪಲು, ನಾವು ಸೊಸೈಟಿಯಲ್ಲಿ ಹಿರಿಯರನ್ನ ನಾವು ಗೌರವಿಸ್ಬೇಕಂತ ಹೇಳ್ತೀವಿ. ಬಡವರನ್ನ ಕಂಡಾಗ ಅಥವಾ ನಮ್ಗಿಂತ ಸ್ವಲ್ಪ ನಮ್ಮಕ್ಕಿಂತ ಅನುಕೂಲವಾಗಿ ಇರದೇ ಇರ್ತಕ್ಕಂಥವ್ರನ್ನ ನಾವು ನಮ್ಗೆ ಆಗಷ್ಟು ಹೆಲ್ಪ್ ಮಾಡ್ಬೇಕಂತ ಹೇಳ್ತೇವೆ. ಬಟ್ ನೀವು ಆಫೀಸರ್ ಆದಾಗ ನಿಮ್ಮ ಆಂಬಿಯನ್ಸಲ್ಲಿ, ಪರ್ವಿವಲ್ಲಿ, ನಿಮ್ಗೆ ಇರ್ತಕ್ಕಂಥ ಒಂದು ಅಧಿಕಾರದ ಪರ್ವಿವಲ್ಲಿ ನೀವು ಭಾಳ ಜನರಿಗೆ ಹೆಲ್ಪ್ ಮಾಡಬೇಕಾಗ್ತದೆ, ಅಥವಾ ಭಾಳ ಜನರಿಗೆ ಹೆಲ್ಪ್ ಮಾಡುವಂಥ ಒಂದು ಅವಶ್ಯಕತೆ ಮತ್ತು ಅಗತ್ಯನೂ ಇದೆ. ಬಟ್ ನೀವು ಆ ಟೈಮಲ್ಲಿ ನಿಮ್ಮ ಪವರ್ನ ನೀವು ಯೂಸ್ ಮಾಡ್ಕೊಳ್ಳಿಲ್ದಂಗೆ ಯಾವುದೋ ಮೀಡಿಯಾದಲ್ಲಿ ಬಂದ್ಬಿಟ್ಟು ಮಾಡಿರ್ತಕ್ಕಂಥ ಕೆಲಸನ ಆ ರೀಲ್ಸ್ಗಳ ಮುಖಾಂತರ ತೋರಿಸ್ಕೊಳ್ಳೋದು, ಅಥವಾ ಯಾವುದೋ ಒಂದು ಬಿಗ್ ಶಾರ್ಟ್ಸ್ಗಳ ಜೊತೆ ಆ ನೆಕ್ಸಸ್ನ ಕನೆಕ್ಟ್ ಮಾಡಿಕೊಂಡು ನೆಕ್ಸಸ್ನ ಹೊಂದ್ಕೊಂಡು ಆ ಥರ ಮಾಡಿದಾಗ ನೀವು UPSCಗೆ ಅಥವಾ KPSCಗೆ ಬಂದು ಅಥವಾ ನೀವು ಈ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಿ ಅಧಿಕಾರಿ ಆಗಬೇಕು ಅಂತ ಏನು ಅನ್ಕೊಂಡಿರ್ತೀರಾ ಅಥವಾ ಆಗ್ತಿರಲ್ವ, ಆ ಪರ್ಪಸ್ ಏನಿದೆಯಲ್ಲ ನಿಜವಾಗ್ಲೂ ಸರ್ವ್ ಆಗಲಿಕ್ಕಿಲ್ಲ. ಅಂದರೆ ನೀವು ಈಗ ಹೇಳಿದಂಥ ವಿಷಯ ಏನಿದೆಯಲ್ಲ, ಆಫೀಸರ್ಗಳಾದವರು ಆದಷ್ಟು ಮೀಡಿಯಾ ಅಟೆನ್ಷನಿಂದ ದೂರ ಇದ್ದು ತಮ್ಮ ಪಾಡಿಗೆ ತಾವು ಕೆಲಸ ಮಾಡಬೇಕು ಹಾಗೆ ಅಂತ. ನೀವು ಫಸ್ಟ್ ರೋಬೋಗಳ ಉದಾಹರಣೆಯನ್ನು ಕೊಟ್ರಿ, ರೋಬೋಗಳಾಗಿ ಮ್ಯಾನ್ಯಲ್ ಆಗಿ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದ್ದಾರೆ ಕೆಲಸನ ಹಾಗೆ ಅಂತ. ಅಂದರೆ ಅದು ನಮ್ಮ NCCಲಿ ಹೇಳ್ತಾ ಇದ್ರು, ಸೀನಿಯರ್ ಈಸ್ ಆಲ್ವೇಸ್ ರೈಟ್ ಅಂತ. ಸೀನಿಯರ್ ಏನು ಹೇಳ್ತಾನೋ ಅದು ಸರಿ ಅಂತ. ಅಂದರೆ ಎಕ್ಸಿಕ್ಯೂಟಿವಿಂದ ಲೆಜಿಸ್ಲೇಚರಿಂದ ಏನು ಬಂತೋ ಇವನು ಎಕ್ಸಿಕ್ಯೂಟಿವಲ್ಲಿ ಅಂದರೆ ಬ್ಯೂರೋಕ್ರಸಿಲಿ ಅವನು ಇಂಪ್ಲಿಮೆಂಟ್ ಮಾಡ್ತಾನೆ ಅಷ್ಟೇ, ಏನೂ ಕೇಳೋದಿಲ್ಲ. ಅಂದರೆ ಈ ವಿಷಯ ನಾವು ಮ್ಯಾನ್ಯಲ್ ಆಗಿರುವಂಥದ್ದು ಎಷ್ಟು ಮಟ್ಟಿಗೆ ಬೌಂಡ್ರಿನ ದಾಟಬಹುದು ನಾವು, ಮತ್ತು ಎಷ್ಟು ಮಟ್ಟಿಗೆ ಅಷ್ಟರೊಳಗಡೆ ಇದ್ದು ನಾವು ಕೆಲಸ ಮಾಡಬೇಕಾಗುತ್ತೆ. ನೀವು ಆಗ ಹೇಳಿದಾಗೆ ಮೆಕ್ಯಾನಿಕಲ್ ಆಗೋದು ಭಾಳ ಕೆಲವು ಸತಿ ತಪ್ಪ ನಿರ್ಧಾರಗಳನ್ನು ತಗೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಮತ್ತು ನೀವು ಸಮಾಜದಲ್ಲಿ ಆ ಬದಲಾವಣೆ ಬರಬೇಕು ಚಿಕ್ಕ ವಯಸ್ಸಿಂದ ಎಥಿಕ್ಸನ್ನು ಇಂಟಿಗ್ರೇಟ್ ಮಾಡೋದಕ್ಕೆ ಅಂತ ಅನ್ನುವಾಗ ನನಗೆ ಇನ್ನೊಂದು ಯೋಚನೆ ಬಂದದ್ದು, ಮೊದಲೆಲ್ಲ ಅಜ್ಜಿಯರು ಅವರೆಲ್ಲ ಹೆಗಲ ಮೇಲೆ ಕೂಡಿಸ್ಕೊಂಡು ನಮಗೆ ಆ ಕಥೆಗಳನ್ನು ಹೇಳ್ತಾ, ರಾಮಾಯಣದ ಮಹಾಭಾರತದ ಕಥೆಗಳನ್ನು ಹೇಳ್ತಾ, ಅಲ್ಲಿ ಇವನ್ ಪಾತ್ರ ಹೀಗಿತ್ತಪ್ಪ, ನೀನು ಒಬ್ಬ ಅರ್ಜುನನಾಗು, ಒಬ್ಬ ಕೃಷ್ಣ ಆಗು ಅಂತ ಹೇಳುವಾಗ ದುರ್ಯೋಧನ ಆಗ್ಬೇಡ ಅಂತ ಹೇಳ್ತಾ ಇದ್ರು. ಅಂದ್ರೆ ಆ ಕ್ಯಾರೆಕ್ಟರ್ ಆಗ್ಬೇಡ ಅಂತಂದ್ರೆ ಆ ಗುಣಗಳನ್ನು ನೀನು ಅಳವಡಿಸ್ಕೋಬೇಡ ಅಂತ ಹೇಳ್ತಾ ಇದ್ರು. ಅಂದ್ರೆ ಇವಾಗ ಯಾರನ್ನೋ ಒಂದು ಹೆಣ್ಣನ್ನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ದಾರಿಯಲ್ಲಿ ಅಂತ ಅನ್ನುವಾಗ ಬೇರೆ ಬೇರೆ ಜನ ಅವರನ್ನು ನೋಡುವಂಥ ರೀತಿ ಡಿಸೈಡ್ ಆಗೋದು ಅವ್ರ ಮನೆಯಲ್ಲೇ ಅಂತ. ಅದನ್ನು ಎಥಿಕ್ಸನ್ನು ನಾವು ಓದೋದ್ರಿಂದ ಎಷ್ಟು ಮಟ್ಟಿಗೆ ಕಲಿಬೋದು. ನಾನು ಆವಾಗಲೇ ಆ ಪ್ರಶ್ನೆ ಕೇಳಿದ್ದು, ಇನ್ನೊಂದ್ಸತಿ ತಾವು ಪ್ರಯತ್ನ ಮಾಡ್ಬೋದೇನೋ. ಸಿಸ್ಟಮಲ್ಲಿ ಆ ಸಂಸ್ಕಾರವನ್ನು ರೂಢಿಸ್ಕೊಳ್ಳೋದಕ್ಕೆ ನಾವು ಏನನ್ನ ಬದಲಾವಣೆ ತರಬಹುದು ಅಂತ ಸರ್ಕಾರದವರು ಲೆವೆಲಲ್ಲಿ. ಇವಾಗ ಎಥಿಕ್ಸನ್ನು ನಾವು ಪೇಪರ್ ಇಟ್ವಿ ಸರಿ, ಆದರೆ ಪೇಪರ್ನ ಬರೆದವರು ನಿಜವಾಗ್ಲೂ ಇದೆಯಾ ಅನ್ನೋದಕ್ಕೆ ನಾವು ಒಂದು ಮೆಕ್ಯಾನಿಸಮ್ ಏನಾದ್ರು ಕ್ರಿಯೇಟ್ ಮಾಡಬಹುದಾ? ಯಾಕಂದ್ರೆ ನಮ್ಗೆ ಸಿಸ್ಟಮ್ ಚೇಂಜ್ ಆಗಲೇಬೇಕು. ಯಾಕಂದ್ರೆ 2047 ಒಳಗಡೆ ನಾವು ಡೆವಲಪ್ ನೇಷನ್ ಆಗಬೇಕು ಅಂತ ಒಬ್ಬರು ಪ್ರೈಮ್ ಮಿನಿಸ್ಟರ್ ಕರೆದಿದ್ದಾರೆ. ನಾವು ಹೋಗ್ಬೇಕಲ್ವ, ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಸಮಾಜದಲ್ಲಿ ಒಂದು ಚರ್ನಿಂಗ್ ಆಗಬೇಕು. ಅದು ಹೇಗಾಗುತ್ತೆ ಸರ್? ಈಗ ಫಾರ್ ಎಕ್ಸಾಂಪಲ್, ಈಗ ವ್ಯವಸ್ಥೆನ ಒಂದೇ ಸರಿ ನಾವು ಬದಲಾವಣೆ ಮಾಡಿಬಿಡ್ತೇವೆ ಅಂತಂದರೆ ಆಗಲಿಕ್ಕಿಲ್ಲ. ಹೇಗಾಗ್ತದೆ, ಈಗ ನಾವು ಲಾಂಗ್ ಟರ್ಮು, ಮೀಡಿಯಮ್ ಮತ್ತು ಶಾರ್ಟ್ ಟರ್ಮ್ ಆಗಿ ನೋಡಬೇಕು. ಈಗ ಶಾರ್ಟ್ ಟರ್ಮಲ್ಲಿ ಅಥವಾ ಇವತ್ತು ನಾಳೆ ಆಫೀಸರ್ ಆಗಬೇಕು ಅನ್ನೋರಿಗೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಆಫೀಸರ್ ಆಗಬೇಕು ಅಥವಾ ಆಫೀಸರ್ ಆಗ್ಲಿಕ್ಕೆ ಹೊರಟಿರ್ತಕ್ಕಂಥವ್ರಿಗೆ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಏನಂತಂದರೆ GS4 ಅಲ್ಲಿ ಎಥಿಕ್ಸ್ ಪೇಪರ್ ಇಟ್ಟಿದ್ದೀವಿ, ಆಯಿತಾ?
ಮೀಡಿಯಂ ಟರ್ಮಲ್ಲಿ ಏನು, ಮಿಡ್ ಟರ್ಮಲ್ಲಿ ಅಥವಾ ಮೀಡಿಯಂ ಟರ್ಮಲ್ಲಿ ಅವರಿಗೆ ಮಿಷನ್ ಕರ್ಮಯೋಗಿ ಇದೆ. ಲಾಂಗ್ ಟರ್ಮ್ ಬದಲಾವಣೆ ಬೇಕಾಗಿರ್ತಕ್ಕಂಥದ್ದು. ಲಾಂಗ್ ಟರ್ಮ್ ಬದಲಾವಣೆ ಎಲ್ಲಿಂದ ಬರಬೇಕಾಗ್ತದೆ ಅಂತಂದಾಗ ಸ್ಕೂಲ್ ಎಜುಕೇಷನ್ ಇಂದ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಮುಂದಿನ 10 ವರ್ಷಕ್ಕೆ ಆಫೀಸರ್ಸ್ನ ನೋಡ್ತೀರ ಅಂತಂದಾಗ ಅವ್ರು ಇವತ್ತು 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಹುಡುಗರು. ಸೊ ಎಥಿಕಲ್ ಎಜುಕೇಷನ್ ನಮ್ಮ ಸ್ಕೂಲಿಂಗಿಂದಲೇ ಶುರು ಆದಾಗ ಇವತ್ತು, ಯಾಕಂದ್ರೆ ಅದು ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಬಂದಿದೆ. ಏನಕ್ಕಂತಂದ್ರೆ ಈಗ ಅವಾಗ ನಮ್ಮ ಅಜ್ಜಿಯಂದಿರು ಆಗಿರ್ಬೋದು, ನಮ್ಮ ಒಂದು ಏನೋ ಕೂಡು ಕುಟುಂಬಗಳು ಇರ್ತಿದ್ವು, ಜಾಯಿಂಟ್ ಫ್ಯಾಮಿಲೀಸ್ ಇರ್ತಿದ್ವು. ದೊಡ್ಡಪ್ಪನ ರೋಲ್ ಏನು, ಚಿಕ್ಕಪ್ಪನ ರೋಲ್ ಏನು, ಅತ್ತೆ ರೋಲ್ ಏನು, ಅಜ್ಜಿಯ ರೋಲ್ ಏನು, ಪ್ರತಿಯೊಬ್ಬರು ಒಂದು ರೋಲ್ನ ಪ್ಲೇ ಮಾಡ್ತಿದ್ರು. ಒಂದು ಮನೆಯೇ ಒಂದು ಮಿನಿಸ್ಟ್ರಿ ಥರ ಇತ್ತು, ಒಂದು ಮನೆಯೇ ಒಂದು ಗವರ್ಮೆಂಟ್ ಥರ ಇತ್ತು ಅವಾಗ. ಆಯ್ತಾ, ಚಿಕ್ಕಪ್ಪ ಹೊರಗಡೆ ಬಿಸ್ನೆಸ್ ನೋಡ್ಕೋದಾದ್ರೆ ಅದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಆಗಿರ್ತಿದ್ರು. ದೊಡ್ಡಪ್ಪ ಅವರು ಹೊರಗಡೆ ರಾಜಕೀಯ ನೋಡ್ಕೋತಿದ್ರು. ಹೋಮ್ ಮಿನಿಸ್ಟರ್. ಎಸ್. ಸೊ ಈ ತರ ರೋಲ್ ಎಲ್ಲ ಪ್ಲೇ ಮಾಡಿದಾಗ ಅವ್ರವರ ರೋಲ್ಗಳು ನಮ್ಗೆ ಗೊತ್ತಾಗಿರ್ತಿತ್ತು. ಅಜ್ಜಿ ಯಾವಾಗ್ಲೂ ಸೊ ನಮ್ಗೆ ಎಥಿಕ್ಸ್ ಏನು ಅಥವಾ ಒಳ್ಳೇದೇನು ಕೆಟ್ಟದೇನು ಅಂತ ಅಜ್ಜ ಹೇಳ್ಕೊಡ್ತಿದ್ರು. ಸೊ ಆ ರೋಲ್ಗಳು ಇವತ್ತು ನ್ಯೂಕ್ಲಿಯಸ್ ಫ್ಯಾಮಿಲಿಗಳು ಬಂದಾಗ ಆ ರೋಲ್ಗಳು ಕಂಪ್ಲೀಟ್ಲಿ ಡಿಸ್ಅಪಿಯರ್ ಆಗಿದೆ. ಸೊ ಆ ರೋಲ್ನ ಪ್ಲೇ ಮಾಡಬೇಕು ಅಥವಾ ಆ ರೋಲ್ಗಳು ವಾಪಸ್ ಬರಬೇಕು ಅಂತ ಅಂದಾಗ 100% ಎಥಿಕಲ್ ಎಜುಕೇಶನ್ ಬರಬೇಕು. ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. 1944ರಲ್ಲಿ ಹಿರೋಶಿಮಾ ನಾಗಾಸಾಕಿ ಮೇಲೆ ನಿಮ್ಗೆ ಗೊತ್ತೇ ಇದೆ. 44 ಅಲ್ಲಿ ಆಗ್ತದೆ, 45 ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಕನ್ಕ್ಲೂಡ್ ಆಗ್ತದೆ. ಓಕೆ. ಸೊ 44 ಅಲ್ಲಿ ಕಂಪ್ಲೀಟ್ಲಿ ಏನೋ ಡಿಸಾಸ್ಟರ್ ಆಗಿರ್ತಕ್ಕಂಥ ಹಿರೋಶಿಮಾ ನಾಗಾಸಾಕಿ ಅಥವಾ ಜಪಾನ್ ಕಂಟ್ರಿ ಎಷ್ಟೋ ವಿದ್ವಾಂಸರು ಅಥವಾ ಎಷ್ಟೋ ಜನ ಎಕ್ಸ್ಪರ್ಟ್ಸ್ಗಳು ಹೇಳಿದ್ರು ಈ ಕಂಟ್ರಿ ಇನ್ನೇನು ಮ್ಯಾಪಲ್ಲಿ ಇನ್ನೊಂದು 20 ವರ್ಷ ಉಳಿದ್ರೆ ಹೆಚ್ಚು ಅಂತ ಹೇಳ್ತಾರೆ. ಬಟ್ 1976ರಲ್ಲಿ ಜಪಾನ್ ಬಂದ್ಬಿಟ್ಟು ಡೆವಲಪ್ಡ್ ನೇಷನ್ನ ಲಿಸ್ಟಿಗೆ ಬರ್ತದೆ. ಜಸ್ಟ್ ಅವ್ರು ಮಾಡ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಅವರ ಎಜುಕೇಶನ್ ಅಲ್ಲಿ ಬದಲಾವಣೆ ತಂದಿದ್ದು, ಅವರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅವರು ಬದಲಾವಣೆ ತಂದಿದ್ದು. ಸೊ ನೀವು ಜಪಾನಲ್ಲಿ 1944ಕ್ಕಿಂತ ಈಚೆ ಇರ್ತಕ್ಕಂಥ ಜಾಪನೀಸ್ ಮೈಂಡ್ ಸೆಟ್ ಹೇಗಿತ್ತು, 1944 ಇಂದ ಈ ಕಡೆ ಇರ್ತಕ್ಕಂಥ ಜಾಪನೀಸ್ ಮೈಂಡ್ ಸೆಟ್ ಹೇಗೆ ಅಂದ್ರೆ ಕಂಪ್ಲೀಟ್ಲಿ ಪೀಸ್ ಲವಿಂಗು. ನಾವು ಅವ್ರು ಆಕ್ಚುಲಿ ನಮ್ಮನ್ನ ಎಷ್ಟು ಸರಿ ಅಣಗಿಸ್ತಾರೆ, ಬುದ್ಧ ನಿಮ್ಮ ಮಣ್ಣಲ್ಲಿ ಹುಟ್ಟಲಿಲ್ದಂಗೆ ನಮ್ಮ ಮಣ್ಣಲ್ಲಿ ಹುಟ್ಟಿದ್ರೆ ಬುದ್ಧ ಇವತ್ತು ಬೇರೆ ಹಂತದಲ್ಲಿ ಅಥವಾ ಬುದ್ಧತ್ವ ಅಥವಾ ಬುದ್ಧ ಧರ್ಮ ಬೇರೆ ಹಂತದಲ್ಲಿ ಇರ್ತಿತ್ತು ಅಂತ ಹೇಳ್ತಾರೆ. ಸೊ ಆಕ್ಚುಲಿ 44 ಇಂದ ಈ ಕಡೆ ಅವರು ನಿಜವಾಗ್ಲೂ ಬಹಳ ಟ್ರಾನ್ಸ್ಫರ್ ಮಾಡಿದ್ರು. ಏನು ಅಂತಂದ್ರೆ ಅವರು ಕಂಪ್ಲೀಟ್ಲಿ ಎಜುಕೇಶನ್ಲಿ ಬದಲಾವಣೆ ತಂದ್ರು. ಸೊ ಎಜುಕೇಶನ್ಲಿ ಬದಲಾವಣೆ ತಂದಾಗ ಸ್ಪ್ಯಾನ್ ಆಫ್ 30 to 35 years ಅಲ್ಲಿ ಅವರು ಡೆವಲಪ್ ನೇಷನ್ ನಾವು ಟ್ಯಾಗ್ನ ಪಡ್ಕೋತಾರೆ ಅಂತಂದಾಗ ಆ ಹಂತದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಇವತ್ತು. ಅಂದರೆ ನೀವು ಹೇಳಿದಂಥ ಜಪಾನ್ ಇದೆಯಲ್ಲ ಅದರ ಸೈಜು, ಮತ್ತು ಇವಾಗ ನಾವು ಚೈನಾ ಕಂಪೇರ್ ಮಾಡಿದಾಗ 1980s 90s ಅಲ್ಲೆಲ್ಲ ಮಾವೋ ಸೆತುಂಗ್, ಡೆಂಗ್ ಜಿಯೋಪಿಂಗ್ ಎಲ್ಲ ಬಂದಾಗ ಅವ್ರು ಕಲ್ಚರಲ್ ರೆವಲ್ಯೂಷನ್ಸು ಇವನ್ನೆಲ್ಲ ತಂದಾಗ ಅಲ್ಲಿ ಒಂದು ಚರ್ನಿಂಗ್ ಆಯಿತು ಸೊಸೈಟಿಯಲ್ಲಿ, ಚೀನಾದಲ್ಲಿ. ಅಂದರೆ ಅಲ್ಲಿ ನಾವು ಮಾಡಬೇಕು ಅಂತಂದ್ರೆ ಇಂಪ್ಲಿಮೆಂಟ್ ಮಾಡಬೇಕಷ್ಟೇ, ಕೇಳೋದಿಲ್ಲ. ಇಲ್ಲಿಯ ಸಿಸ್ಟಮ್ ಆಫ್ ಗವರ್ನೆನ್ಸೇ ಬೇರೆ, ನಮ್ಮ ದೇಶದ್ದು ಭಾರತದ್ದು. ಈಗ ಚೀನಾದ ಗವರ್ನೆನ್ಸ್ ಸ್ಟೈಲೇ ಬೇರೆ. ಅವೆರಡನ್ನ ನಾವು ನೋಡಿದಾಗ ನಿಮಗೆ ಇವಾಗ ನಮ್ಗಿರುವಂಥ ಡೆಮೋಕ್ರಸಿಯಲ್ಲಿ ನಾವು ಮಾಡ್ಬೋದು ಅಂತ ಅನಿಸುತ್ತಾ, ಅಥವಾ ಚೀನಾದ ಟೈಪ್ ಆಫ್ ಗವರ್ನೆನ್ಸ್ ಏನಿದೆ ಅದು ಬೇಕಾಗುತ್ತೆ ಅನಿಸುತ್ತಾ ಕ್ಸಿ ಜಿನ್ಪಿಂಗ್ ಅವರ ಥರದ್ದು? ಸರ್, ಈಗ ಕಂಪ್ಯಾರಿಸನ್ ಶುಡ್ ಬಿ ವಿತ್ ಕಂಪೇರಬಲ್ಸ್ ಅಂತ ಹೇಳ್ತಾರೆ. ಸೊ ಈಗ ನಾವು ಈ ವಿಷಯದಲ್ಲಿ ನೋಡೋದಾದ್ರೆ ಆ ವ್ಯವಸ್ಥೆಯನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಅಥವಾ ನಮ್ಮ ಈಗ ಇರ್ತಕ್ಕಂಥ ವ್ಯವಸ್ಥೆ ಬಹಳ ಚೆನ್ನಾಗೇನೆ ನಡೀತಿದೆ. ಪ್ರತಿಯೊಬ್ಬರ ಕಲೆಕ್ಟಿವ್ ಕನ್ಸೈಸ್ನೆಸ್ ಅಂತ ಹೇಳಿದ್ವಿ, ಅಥವಾ ಪ್ರತಿಯೊಬ್ಬರನ್ನ ಹೊಂದ್ಕೊಂಡು ಪ್ರತಿಯೊಬ್ಬರನ್ನ ಒಂದು ದೋಣಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ. ಸೊ ಈ ವ್ಯವಸ್ಥೆಯಲ್ಲಿ ನಾವು ಆ್ಯಕ್ಚುಲಿ ಆಲ್ ಆಫ್ ದಿ ಸಡನ್ನು ಚೈನಾ ಆಗಿರ್ಬೋದು ಅಥವಾ XYZ ಕಂಟ್ರಿಗಳಾಗಿರ್ಬೋದು, ಆ ಕಂಟ್ರಿಗಳ ಥರ ನಾವು ಇವತ್ತು ತಲೆ ಮೇಲೆ ಗುಂಡಿಟ್ಬಿಟ್ಟು ಅಥವಾ ಗುಂಡಿನ ನಳಿಕೆ ಇಟ್ಬಿಟ್ಟು ಬದಲಾವಣೆನ ಬಯಸ್ಲಿಕ್ಕೆ ಆಗಲ್ಲ. ಬಟ್ ಲಾಂಗ್ ಟೈಮಲ್ಲಿ ನಾವು ಇವತ್ತು ಆ ಮೊಳಕೆ ಅಥವಾ ಇವತ್ತು ನಾವು ಬೀಜನ ನೆಟ್ಟರೆ 100% ಮುಂದಿನ 20-30 ವರ್ಷದಲ್ಲಿ ಒಳ್ಳೆಯ ಹಣ್ಣುಗಳ ಅಥವಾ ಒಳ್ಳೆಯ ಫ್ರೂಟ್ಸ್ಗಳ ರೈಪನ್ ಆಗ್ತದೆ. ಒಳ್ಳೆಯ ಫ್ರೂಟ್ಸ್ನ ಆ ಬೆನಿಫಿಟ್ನ ನಾವು ತಗೋಬೋದು. ಸೊ ಇವತ್ತು ಶಿಕ್ಷಣದಲ್ಲಿ ನಿಜವಾಗ್ಲೂ ಈಗ ಮೊನ್ನೆ ಒಂದು ಆರ್ಟಿಕಲ್ ಓದ್ತಿದ್ದೆ ನಾನೇನು ಅಂತಂದರೆ, ಈಗ ಇನ್ಫ್ಲೂಯೆನ್ಸರ್ಸ್ಗಳಾಗಿರ್ಬೋದು ಅಥವಾ ಈ ರೀಲ್ಸ್ ಮಾಡೋರು ಇವ್ರುಗಳಿಗೆ ಎಲ್ಲ ಆ್ಯಕ್ಚುಲಿ ಚೈನಾದಲ್ಲಿ ಈಗ ಮೊನ್ನೆ ರೀಸೆಂಟಾಗಿ ಬಿಲ್ ಪಾಸ್ ಮಾಡಿದರೆ ಮಿನಿಮಮ್ ಗ್ರ್ಯಾಜುಯೇಷನ್ ಆಗಿರಬೇಕು ಅಂತ. ಆಯಿತಾ, ಮಿನಿಮಮ್ ಗ್ರ್ಯಾಜುಯೇಷನ್ ಆಗಿರಬೇಕು. ಯಾಕಂತಂದರೆ ಒಂದು ಗಂಭೀರವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರಂತಂದಾಗ ಇನ್ಫ್ಲುಯೆನ್ಸರ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ ಆಗಿರ್ಬೋದು ಅವ್ರಿಗೆ ಒಂದು ಮಿನಿಮಮ್ ಗ್ರ್ಯಾಜುಯೇಷನ್ ಆಗಿ ಮಿನಿಮಮ್ ಆ ವಿಷಯದ ಗ್ರಹಿಕೆಯ ಬಗ್ಗೆ ಅರ್ಥ ಆಗಿರಬೇಕು. ಈಗ ಯಾವುದಾದ್ರೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಾದರೆ
ಇವತ್ತು ವಾಟ್ಸಪ್ ಇನ್ಸ್ಟಿಟ್ಯೂಟ್ ಏನೋ ಯೂನಿವರ್ಸಿಟಿಗಳಲ್ಲಿ ಓಡಾಡ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದು ಆಗಿರ್ಬೋದು, ಅಥವಾ ಇವತ್ತಿನ ಎಜುಕೇಷನ್ ಬಗ್ಗೆ, ಇವತ್ತು ಎಜುಕೇಷನ್ ಸಿಸ್ಟಮ್ನ ನೋಡಿ ಇವತ್ತು ಏನಾಗ್ತಿದೆ ಆ ಎಜುಕೇಷನ್ ಸಿಸ್ಟಮ್ ಅಲ್ಲ. ಸೊ ಎಜುಕೇಷನ್ ಸಿಸ್ಟಮ್ ಹೇಗೆ ಬಂದಿದೆ ಅಥವಾ ಇದನ್ನ ಹೇಗೆಲ್ಲ ಬದಲಾವಣೆ ಆಯಿತು ಅಥವಾ ಏನೆಲ್ಲ ರೆಕಮೆಂಡೇಶನ್ಸ್ ಮಾಡಿಬಿಟ್ಟು ಆ ರಿಫಾರ್ಮ್ಸ್ ಏನೆಲ್ಲ ಬೇಕಾಗ್ತದಲ್ಲ ಆ ವಿಷಯಗಳ ಬಗ್ಗೆ ಮಾತಾಡಬೇಕಾಗ್ತದೆ. ಸೊ ಹೀಗೆ ಈ ಭಾರತ ಅಂತ ಏನೋ ಮೋರ್ ದೆನ್ 140 crore ಇರ್ತಕ್ಕಂಥ ಪಾಪ್ಯುಲೇಷನ್ಗೆ ನಿಜವಾಗ್ಲೂ ನಾವು ಯಾವತ್ತೂ ಶಾರ್ಟ್ ಟರ್ಮಲ್ಲಿ ಏನಾದರೂ ಬದಲಾವಣೆ ತರ್ತೀವಂತಂದರೆ ಅದು ಆಗಲಿಕ್ಕಿಲ್ಲ. ಸೊ ಹಾಗಾಗಿ ಇದನ್ನು ಲಾಂಗ್ ಟರ್ಮಲ್ಲೇ ಇಟ್ಕೋಬೇಕು. ನೀವು ಎಥಿಕ್ಸ್ ಬಗ್ಗೆ ಮಾತಾಡೋದಾದರೆ ಆಫೀಸರ್ಸ್ಗಳಿಗೆ ಎಥಿಕ್ಸ್ ಹೇಗೆ ಬರಬೇಕು ಅಂತಂದರೆ ನೀವು ಸ್ಕೂಲ್ ಲೆವೆಲಿಂದಲೇ ಬರಬೇಕು. ಹಾಗೇನು ಅದನ್ನು ಇಲೆಕ್ಟಿವ್ ಪೇಪರ್ ಆಗಿ ಇಟ್ಟರೆ ನಿಜವಾಗ್ಲೂ ಅದನ್ನು ಫಾಲೋ ಮಾಡಲಿಕ್ಕಿಲ್ಲ. ಆಸ್ ಎ ಒಂದು ಕೋರ್ ಸಬ್ಜೆಕ್ಟ್ ಆಗಿನೇ ಏನು ಸ್ಕೂಲಿಂಗ್ ಎಜುಕೇಷನಿಂದ ಕಾಲೇಜ್ ಎಜುಕೇಷನ್ ತನಕನೂ ಅದನ್ನು ಫಾಲೋ ಮಾಡಿದಾಗ 100% ಆ ಎಥಿಕ್ಸ್ ಅನ್ನೋದು ಎಲ್ಲೋ ಒಂದು 100% ನಾವು 100% ಎಲ್ಲರಲ್ಲೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ. ಬಟ್ ಮಿನಿಮಮ್ ಒಂದು 30 to 40% ಆಫೀಸರ್ಸ್ಗಳಲ್ಲಿ ಎಥಿಕ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ನಾವು ನೋಡಿದ್ವಿ ಬಹಳಷ್ಟು ಜನ ಆಫೀಸರ್ಗಳು ಈ ಒಂದು ಯೋಚನೆ ಕೂಡ ಸಮಾಜದಲ್ಲಿ ಇದೆ. ಬಹಳಷ್ಟು ಅಧಿಕಾರಿಗಳ ಆಗಬೇಕು ಅನ್ನೋ ಕನಸಲ್ಲಿ ಬಹಳಷ್ಟು ಜನರು ಅವ್ರ ಯೌವನವನ್ನು ಕೊಟ್ಬಿಡ್ತಾರೆ. ಅದ್ರ ಬದಲಾಗಿ ಇವಾಗ ಎಂಟರ್ಪ್ರಿನರ್ ಸ್ಪಿರಿಟ್ ಅನ್ನ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಇನ್ಫ್ಯೂಸ್ ಮಾಡೋದಕ್ಕಾಗತ್ತಾ? ಅದರ ಒಂದು ಅವಕಾಶ ಏನಾದ್ರು ಇದೆಯಾ? ಇವಾಗ ಆಸ್ಪಿರೆಂಟ್ಗಳು ಏನಾದ್ರು ಅದ್ರ ಬದಲಾಗಿ ಬೇರೆ ಯಾವ್ದಾದ್ರು ಕೆಲಸಕ್ಕೆ ತೊಡ್ಕೋಬಹುದು ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಸರ್, ಒಂದು ಲೈವ್ ಎಕ್ಸಾಂಪಲ್ ನಾನೇ ಅಂತ ಹೇಳ್ಬೋದು. ಆ್ಯಕ್ಚುಲಿ ಏನು ಅಂತಂದರೆ UPSC ಅಥವಾ KPSC ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ 4-5 ವರ್ಷ ಕೊಟ್ಟಿರ್ತೀರ ಅಂದ್ಕೊಳ್ಳಿ, ಏನೂ ಆಗಲಿಲ್ಲ, ಏನು ಜಾಬ್ ಸಿಕ್ಕಿಲ್ಲ ಅಥವಾ ನಿಮಗೆ ಗೌರ್ಮೆಂಟ್ ಸರ್ವಿಸಲ್ಲಿ ಆಗಿಲ್ಲ, ನೀವು ಹೋಗಲಿಲ್ಲ ಅಂತಂದರೆ ನಿಜವಾಗ್ಲೂ ನಿರಾಶೆ ಯಾರು ಪಡ್ತಾರೆ ಅಂತಂದರೆ ಅವರ ಸ್ನೇಹಿತರಾಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು. ಬಟ್ 100% ಚೆನ್ನಾಗಿ ಓದಿರ್ತಕ್ಕಂಥವನು ಅಥವಾ 5-6 ವರ್ಷ ಎಫರ್ಟ್ ಹಾಕಿ ಓದಿರ್ತಕ್ಕಂಥವ್ನಿಗೆ ಭಯನೇ ಇರಲಿಕ್ಕಿಲ್ಲ ಸರ್. ಏನಕ್ಕಂತಂದರೆ ಅವ್ನು ಪಡೆದಿರ್ತಕ್ಕಂಥ ಆ ಶಿಕ್ಷಣ, ಅವ್ನು ಪಡೆದಿರ್ತಕ್ಕಂಥ ಏನು ಆ ನಾಲೆಜ್ ಇದೆಯಲ್ಲ, ಅವ್ನು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಿ ಬಿಡ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ನೋಡಿ 5-6 ವರ್ಷದಿಂದ ಓದಿದ್ದೇನೆ, ಅಥವಾ ನಾನಾಗಿರ್ಬೋದು, ನಮ್ಮ ಸ್ನೇಹಿತರು ಭಾಳ ಜನ ಇದ್ದಾರೆ 5-6 ವರ್ಷದಿಂದ ಓದಿದ್ದೇನೆ. ಈಗ 5 ಅಟೆಂಪ್ಟ್ ಬರದೆ ನಾನು ಆಗಿಲ್ಲ, ಇನ್ನೂ 3 ಅಟೆಂಪ್ಟ್ ಇದೆ ಆಗಿಲ್ಲ. ಸೊ ನಾನು ಹಾಗಾಗಿ ಕೈ ಕಟ್ಕೊಂಡು ಕೊಡಲಿಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ನನಗೆ ಹೊಳೆದಿದ್ದು ಆ ಚಂದ್ರ ಲೇಔಟಲ್ಲಿ ಒಂದು ಒಳ್ಳೆ ಕೆಫೆ ಮಾಡುವ. ಸೊ ಚಂದ್ರ ಲೇಔಟಲ್ಲಿ ಕೆಫೆ ಮಾಡೋದ್ರೆ ಏನು ಮಾಡುವುದು ಅಂತಂದಾಗ ನಾನು ಕನ್ನಡ ಸಾಹಿತ್ಯ ಓದಿದೆ. ಕನ್ನಡ ಸಾಹಿತ್ಯದಿಂದ ಏನೋ ಕನ್ನಡ ಸಾಹಿತ್ಯ, ಹೌದು, ಪುಟ್ಟಪ್ಪ ಅವರಿಂದ ಬಹಳ ಪ್ರಭಾವಿತನಾಗಿರ್ತಕ್ಕಂಥವ್ರಿಂದ ನಾನು ಆಕ್ಚುಲಿ ಒಂದು ಕುಪ್ಪಳ್ಳಿ ಅಂತ ಹೇಳಿ ಅವಾಗ ಆಗಾಗ ನಮಗೆ ಬೇಜಾರಾದಾಗೆಲ್ಲ ಕುಪ್ಪಳ್ಳಿಗೆ ಹೋಗ್ತಿದ್ವಿ. ಸೊ ಆ ಕುಪ್ಪಳ್ಳಿ ಮತ್ತೆ ಬೀಯಿಂಗ್ ನಾವು ಶಿವಮೊಗ್ಗದ ಕಡೆಯಿಂದ ಆಗಿರೋದ್ರಿಂದ ಕುಪ್ಪಳ್ಳಿ ಕೆಫೆ ಅಂತ ಶುರು ಮಾಡಿದ್ವಿ. ಸೊ ಶುರು ಮಾಡಿ 6-7 ತಿಂಗಳಲ್ಲೇ ಸರ್ ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಾವು ಆ್ಯಕ್ಚುಲಿ UPSCಗೆ 8 hours 10 hours ಏನು ಟೈಮ್ ಕೊಟ್ಟು ಏನು ಓದ್ತಿದ್ವಲ್ಲ, ಅದೇ ಟೈಮ್ಸ್ನ ನಾನು ನನ್ನ ಬಿಸ್ನೆಸ್ಸಿಗೆ ಕೊಡ್ತಾ ಇದ್ದೀನಿ. ಇವತ್ತು ಭಾಳ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ, ಆಯ್ತಾ, ಭಾಳ ಚೆನ್ನಾಗಿ ಬಿಸ್ನೆಸ್ ಹೋಗ್ತಿದೆ, ಕೆಫೆ ಬಿಸ್ನೆಸ್ ಭಾಳ ಚೆನ್ನಾಗಿ ಆಗ್ತಿದೆ. ಸೊ ವಿ ಆರ್ ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್ ಕೂಡ ಹೌದು. ಸೊ ಹಾಗೆ ನಿಮಗೆ ಆ್ಯಕ್ಚುಲಿ ನೋಡಿ ಫಿನಾನ್ಷಿಯಲ್ ಸ್ಕೀಮ್ಸ್ಗಳಾಗಿರ್ಬೋದು, ನೀವು UPSCಲಿ ಓದಿರ್ತೀರಾ, KPSC ಓದುವಾಗ ಓದಿರ್ತೀರಾ, ಆ ಸ್ಟಾರ್ಟಪ್ಸ್ಗೆ ಅಥವಾ ಸ್ಟ್ಯಾಂಡಪ್ಸ್ಗೆ ಏನೆಲ್ಲ ಸ್ಕೀಮ್ಸ್ಗಳಿದೆ ಅನ್ನೋದು ಆ ಸ್ಕೀಮ್ಸ್ಗಳು ಗೊತ್ತಾಗ್ತದೆ. ಅಥವಾ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲೇ ಬಹಳಷ್ಟು ಸಜೆಷನ್ಸ್ಗಳ ತಗೋಬೋದು, ಏನೆಲ್ಲ ಮಾಡ್ಬೋದು. ನನಗೆ ಗೊತ್ತಿರ್ತಕ್ಕಂಥ ಫ್ರೆಂಡ್ಸ್ಗಳು ಏನೆಲ್ಲ ಈ ಐಸ್ ಕ್ರೀಮ್ ತಮ್ಮದೇ ಆದ ಒಂದು ಐಸ್ ಕ್ರೀಮ್ ಬ್ರ್ಯಾಂಡ್ಗಳನ್ನ ಮಾಡಿದ್ದಾರೆ, ಕೆಫೆಗಳನ್ನ ನಡೆಸ್ತಿದ್ದಾರೆ, ಕಾರ್ ಶೋರೂಮ್ಗಳನ್ನ ನಡೆಸ್ತಿದ್ದಾರೆ. ಬಹಳಷ್ಟು ವಿಮೆನ್ ಎಂಪವರ್ಮೆಂಟ್ ಆಗಿರ್ತಕ್ಕಂಥ ವಿಮೆನ್ಗಳು, ಈಗ ನನ್ಗೆ ಗೊತ್ತಿರೋಬ್ರು ಲೇಡಿ ಡಾಕ್ಟರ್ ಇದ್ದಾರೆ ಆ್ಯಕ್ಚುಲಿ, ಅವರು ಆ್ಯಕ್ಚುಲಿ ಚಂದ್ರ ಲೇಔಟಲ್ಲಿ ಮತ್ತೆ ಅನೇಕ ಆಸ್ಪಿರೆಂಟ್ಸ್ಗಳಿಗೆ ಫ್ರೀ ಸರ್ವಿಸ್ ಕೊಡ್ತಿದ್ದಾರೆ. ಏನೋ ಮೆಡಿಕಲ್ ಸರ್ವಿಸ್ ಆಗಿರ್ಬೋದು, ಅಥವಾ ಈಗ ವೆರಿ ಮಿನಿಮಲ್ ಕಾಸ್ಟಲ್ಲಿ ಈ ಥರ. ಸೊ ಅವ್ರು ಓದಿರ್ತಕ್ಕಂಥ ಓದೇ ಬೇರೆ ಅಥವಾ ಮಾಡ್ತಕ್ಕಂಥ ಕೆಲಸನೇ ಬೇರೆ. ಈ UPSC ಕೂಡ ಹಾಗೆ ಇದೆ. ಸೊ ಹಾಗಾಗಿ ಯಾರು ನಿರಾಶೆ ಆಗೋದು ಬೇಡ. ಸೊ UPSC ಆಗಿಲ್ಲ ಅಂತಂದರೆ ನೀವು UPSCಗಿಂತ ದೊಡ್ಡ ಲೈಫ್ನ ಅಥವಾ UPSCಗಿಂತ ದೊಡ್ಡ ಅವಕಾಶಗಳು ನಮಗೆ ಕಾಯ್ತಿದ್ದೇವೆ ಅಂತ ಅರ್ಥ. ಸೊ ಅದರಿಂದ ನಾವು ನಿರಾಶೆಗೊಳ್ಳದೆ 100% ಏನಾದರೂ ಒಂದು ಶುರು ಮಾಡ್ತಿರ್ಬೇಕು. ಯಾಕಂದರೆ ನಿಂತು ನೀರಾಗಬಾರ್ದು ಯಾವತ್ತು. ಜೀವನದ ಚೈತನ್ಯ ಮಾತ್ರ ಕುಗ್ಗೋದು ಬೇಡ ಅಂತ. ಯಾವುದೇ ಸಂದರ್ಭದಲ್ಲೂ ಎಷ್ಟೇ ಅಟೆಂಪ್ಟ್ಗಳು, ಬಹಳಷ್ಟು ಜನ ನಾನು ನೋಡಿದ್ದೀನಿ, ಬಹಳಷ್ಟು ಎಲ್ಲರಿಗಿಂತ ಸೆಕ್ಲೂಡ್ ಆಗಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಜೀವನ ಕೊಡ್ತಾ ಇರ್ತಾರೆ. ಆಗದೇ ಇರುವಾಗ ನೋವಾಗ್ತಾ ಇರುತ್ತೆ. ಅವುಗಳ ಆ ನೋವನ್ನ ಅವರು ಆ ಎನರ್ಜಿನ ಬೇರೆ ಕಡೆ ಚಾನಲೈಸ್ ಮಾಡಿ ಸಕ್ಸಸ್ಸನ್ನು ತೋರಿಸಿ ಸಮಾಜಕ್ಕೆ ನೀವು ನಮ್ಮನ್ನು ಇಷ್ಟು ದಿನ ಹೀಯಾಳಿಸ್ಕೊಂಡ್ರಲ್ಲ, ಅವ್ರಿಗೊಂದು ಉತ್ತರ ಕೊಡುವಂಥದ್ದು ಅವ್ರ ಮನಸ್ಸಲ್ಲೇ ಗಟ್ಟಿ ಆಗ್ಬಿಡ್ತು ಅಂತಂದರೆ ಇನ್ನೂ ಬಹಳಷ್ಟು ಸಾಧನೆಗಳು, ಬಹಳಷ್ಟು ಎಂಟರ್ಪ್ರಿನರ್ ಜರ್ನಿಗಳು ನಮ್ಮ ಮುಂದೆ ಬರ್ಬೋದು. ಸ್ಟಾರ್ಟಪ್ ಕಲ್ಚರ್ ಈಗಾಗಲೇ ಬೂಮ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಆ ಥರದ ಸ್ಟಾರ್ಟಪ್ ಕಲ್ಚರ್ ನಮ್ಮ ದೇಶದಲ್ಲಿ ಬೂಮ್ ಆಗೋದಕ್ಕೆ ಮತ್ತು ಹೆಚ್ಚು ಪಸರಿಸಲಿಕ್ಕೆ ಈ ಥರದ ಮಾಧ್ಯಮಗಳು ಬಹಳಷ್ಟು ಸಹಾಯ ಆಗಬಹುದೇನೋ ಅಂತ ನನಗನ್ಸುತ್ತೆ.
ಆ ಥರದ್ರಲ್ಲಿ ನೀವು ಬಹಳಷ್ಟು ವಿಡಿಯೋಗಳು ಈ ರೀತಿ ಬಂದು ನಮಗೆ ಹೇಳ್ತಾ ಇರಬೇಕು, ನಾವು ಇದ್ದೀವಿ, ನೀವು ಕೂಡ ಈ ರೀತಿ ಮಾಡಿ ಅಂತ. ಆ ಥರ ನೋಡಿ ಎಲ್ಲೋ ಒಂದು ಕಡೆ ನೀವು ಹೇಳಿದ್ರಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ಗೆ ಯಾವ ಕನೆಕ್ಷನ್ ಸಿಗುತ್ತೋ ಗೊತ್ತಾಗೋದಿಲ್ಲ. ಯಾರೋ ಎಲ್ಲೋ ಕನೆಕ್ಟ್ ಆಗಿರ್ತಾರೆ, ಯಾರೋ ಹೇಳಿದ ಮಾತು ಎಲ್ಲೋ ಪ್ರತಿಫಲ ಕೊಟ್ಟಿರುತ್ತೆ ಜೀವನದ ಯಾವುದೋ ಘಟ್ಟದಲ್ಲಿ. ಆದ್ದರಿಂದ ಆ ರೀತಿಯ ಒಂದು ಸಕ್ಸಸ್ಫುಲ್ ಜರ್ನಿ, ಫೇಲ್ಯೂರ್ಸಲ್ಲೂ ಏನು ಕಳ್ಕೊಳ್ಳೋದಿಲ್ಲ. ಫೇಲ್ಯೂರ್ಗಳು ಕೂಡ ಸಕ್ಸಸ್ಸಿಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ಸ್ಗಳೇ. ಅದರಿಂದ ಫೇಲ್ಯೂರ್ಗಳಾಗಲಿ ಸಕ್ಸಸ್ಗಳಾಗಲಿ ಟ್ರೈ ಮಾಡೋದನ್ನು ಬಿಡದೇ ಇರೋದು ಉತ್ತಮವಾದಂಥ ಹಾದಿ ಅಂತ ನನಗನ್ಸುತ್ತೆ. ನಿಮ್ಗೇನಾದ್ರು ಮತ್ತೆ ಬೇರೆ ವಿಚಾರಗಳು ಪ್ರಸ್ತುತಪಡಿಸೋದು ಇದೆ ಅಂತ ಅನ್ಸುತ್ತಾ? ಇಲ್ಲ, ಲಾಸ್ಟ್ ಒಂದು ವಿಚಾರ ಹೇಳಿ ಕನ್ಕ್ಲೂಡ್ ಮಾಡುವ. ಏನು ಅಂತಂದರೆ, ಇವತ್ತು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸಮಾಜ ಹೇಗಾಗ್ಬಿಟ್ಟಿದೆ ಅಂತಂದ, ವಿದ್ಯಾರ್ಥಿ ಎಸ್ಪೆಷಲಿ ವಿದ್ಯಾರ್ಥಿಗಳ ಮೇಲೆ ಅವರು ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಮಾತ್ರ ಸಕ್ಸಸ್ಸು. ಹೌದು ಆಯಿತಾ? ಅವರು ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಆಫೀಸರ್ ಆದರೆ ಮಾತ್ರ ಅವರು ಸಕ್ಸಸ್ಫುಲ್ಲು ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 200 ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ಒಂದು ಬಿಸ್ನೆಸ್ ಕಟ್ಟಿದ್ರೂ ನೀವು ಸಕ್ಸಸ್ಫುಲ್ ಅಲ್ಲ ಸಮಾಜದಲ್ಲಿ. ಸೊ ಅಂಥ ಒಂದು ಸಮಾಜದಲ್ಲಿ ನಾವು ಇವತ್ತಿದ್ದೇವೆ. ಆಯಿತಾ? ಆ ಸಮಾಜದಲ್ಲಿ ಆ ಸಮಾಜದ ಮನಸ್ಥಿತಿಗಳು ಬದಲಾಗಬೇಕು. ಸೊ ಪ್ರತಿಯೊಬ್ಬ ಫಾರ್ ಎಕ್ಸಾಂಪಲ್ ಈಗ ನನ್ನ ಆ ಸುತ್ತಮುತ್ತಲಿನವರು ಏನಪ್ಪ ಇವನು AS ಮಾಡ್ತೀನಂತ ಹೋದ, ಇವತ್ತು ಹೋಟ್ಲ್ ಮಾಡ್ಕೊಂಡು ಕೂತಿದ್ದಾನೆ. ಈಗ ಪ್ರತಿಯೊಬ್ಬರು IAS ಆಫೀಸರ್, ಪ್ರತಿಯೊಬ್ಬರು IPS ಆಫೀಸರ್ ಆಗ್ಲಿಕ್ಕಿಲ್ಲ. ಆಯಿತಾ? ಬಟ್ ಯಾವುದೋ ಒಂದು ಸಮಾಜ ಕಟ್ಟುವ ಆ ಕಾರ್ಯದಲ್ಲಿ ಏನೋ ಒಂದು ಕಲ್ಲಾಗ್ತಿದ್ದಾರೆ ಅಂತ ಅಂದಾಗ ಈಗ ಪ್ರತಿಯೊಬ್ಬರು ಬೇಕು. ಈಗ ಬಿಸ್ನೆಸ್ ಮೆನ್ ಬೇಕಾಗಿರ್ತಾರೆ, ಆಫೀಸರ್ ಬ್ಯೂರೋಕ್ರಸಿ ಬೇಕಾಗಿರ್ತಾರೆ, ಪೊಲಿಟಿಷಿಯನ್ಸ್ ನಾವೆಲ್ಲರೂ ಸೇರಿಬಿಟ್ಟು ಒಂದು ಒಂದು ಶರ್ಟಿಗೆ ಪ್ರತಿಯೊಂದು ದಾರಗಳು ಸೇರಿದಾಗ ಒಂದು ಶರ್ಟ್ ಆಗೋದು, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಶರ್ಟ್ ಆಗೋದು. ಸೊ ಹಾಗಾಗಿ ಆ ಶರ್ಟ್ ಆಗಲಿಕ್ಕೆ ಪ್ರತಿಯೊಬ್ಬರು ಬೇಕಾಗಿರ್ತಾರೆ. ದಯವಿಟ್ಟು ನಿಮ್ಮ ಮಕ್ಕಳು ಅಧಿಕಾರಿ ಆಗಲಿಲ್ಲ, ಗೌರ್ಮೆಂಟ್ ಜಾಬ್ ತಗೊಳ್ಳಿಲ್ಲ, ಅದು ಬೇರೆ ಏನೋ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರನ್ನ ಜಡ್ಜ್ ಮಾಡಿಬಿಟ್ಟು ನೀನು ಸಕ್ಸಸ್ ಆಗಿಲ್ಲ, ನೀನು ಅನ್ಸಕ್ಸಸ್ಫುಲ್ ಅಂತ ಹೇಳಿ ಕಡೆಗಾಣಿಸ್ಬೇಡಿ. ಪ್ರತಿಯೊಂದು ಹಂತದಲ್ಲೂ ಇವತ್ತು ಅವ್ರ ದಿನ, ನಾಳೆ ದಿನ ಬೇರೆ ನಮ್ಮ ದಿನ ಆಗ್ಬೋದು ಅಂತ ಹೇಳಿ ಇವತ್ತಿನ ಮಾತಾಡಲಿಕ್ಕೆ ಆಪರ್ಚುನಿಟಿ ಮಾಡಿಕೊಡ್ತಿರ್ತಕ್ಕಂಥ MN ವಿಷ್ಣು ತೀರ್ಥ ಹಾಗೂ ಆ ಟೀಮ್ಗೆ ನಾನು ಕೃತಜ್ಞತೆ ಹೇಳ್ತೇನೆ. ಧನ್ಯವಾದಗಳು. ನನ್ನ ಶೋಗೆ ಬಂದಿದ್ದಕ್ಕೆ ಬಹಳ ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ ಹಾಗೆ ಅಬ್ದುಲ್ ಕಲಾಂ ಅಂಥವರು ಏರ್ಫೋರ್ಸಿಗೆ ಸೇರಬೇಕು ಅಂತ ಇದ್ದವರು ಕೂಡ ಅಲ್ಲಿ ಸೇರದೇ ಇದ್ರಿಂದ ನಮಗೊಬ್ಬ ಸೈಂಟಿಸ್ಟ್ ಸಿಕ್ಕರೇನೋ, ಒಬ್ಬ ಪ್ರೆಸಿಡೆಂಟ್ ಸಿಕ್ಕರೇನೋ, ಒಬ್ಬ ಒಳ್ಳೆ ವ್ಯಕ್ತಿತ್ವ, ಭಾಳಷ್ಟು ಜನ ಇನ್ಸ್ಪೈರ್ ಆಗುವಂಥ ವ್ಯಕ್ತಿತ್ವ ನಮಗೆ ಸಿಕ್ಕರೇನೋ. ಅದರಿಂದ ನಾವು ಎಲ್ಲ ಸೋತರೂ ಕೂಡ ಯಾವುದೋ ದೊಡ್ಡ ಗೆಲುವಿಗೆ ಅದು ಹಾದಿ ಆಗಿರಬಹುದೇನೋ, ನಾಂದಿ ಆಗಿರಬಹುದೇನೋ. ಆ ಥರದ ಅದ್ಭುತವಾದಂಥ ಚೈತನ್ಯಪೂರ್ಣ ಕಥೆಗಳನ್ನು, ದೃಷ್ಟಾಂತಗಳನ್ನು ನಮಗೆ ಕೊಟ್ಟು ನಮ್ಮ ಒಂದು ಅನುಭವಗಳ ಒಂದು ಬ್ಯಾಗೇಜನ್ನು ಇನ್ನೂ ಹೆಚ್ಚು ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.